ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರೋದು 1 ಮಂತ್ ಆಯ್ತು ಇವಾಗ ನಿಮ್ದು ಪ್ರೋಗ್ರಾಮ್ ನೋಡ್ತಾ ಇರೋದು. 1 ತಿಂಗಳಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ ಅಂತ. ಹಾ ಸ್ವಲ್ಪ ಜೋರ ಮಾತಾಡಿ, ಇಲ್ಲಾರ ಕರೆ ಕಟ್ಟಾಗ್ಬಿಡುತ್ತವ. ಹಾ ಸರಿ. ನಿಮ್ಮ ಧ್ವನಿ ಕೇಳ್ತಾನೆ ಇಲ್ಲ. ಕೇಳ್ತಾ ಇಲ್ಲ, ಇವಾಗ ಕೇಳ್ತಾ ಇದೆ. ಸ್ವಲ್ಪ ಫೋನ್ ಹತ್ರ ಇಟ್ಕೊಳ್ಳಿ, ಜೋರ ಮಾತಾಡಿ. ಹಾ ಸರಿ, ನಾನು ಹೊರಗಡೆ ಬಂದೆ ಇವಾಗ. ಓಕೆ, ಮಾತಾಡ್ಬೋದಾ? ತೊಂದರೆ ಇಲ್ಲ, ಮತ್ತೆ ಸಮಯ ವ್ಯರ್ಥ ಆಗಬಾರ್ದು ಅದಕ್ಕೆ. ಹಾ ಇಲ್ಲ ಇಲ್ಲ, ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಿದೆ ನಿಮ್ ಲೈನ್ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು, ಒಳ್ಳೇದಾಗ್ಲವ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನು ಇಲ್ಲೇ ಬೆಂಗಳೂರಲ್ಲೇ ಇರೋದು ಇವಾಗ. ಏನ್ ಹುಬ್ಳಿ ಸೈಡ್ ನಾವು ಇರೋದು. ಅಂದ್ರೆ ಮೂಲತಃ ಹುಬ್ಬಳ್ಳಿ ಆದ್ರೂ ಈಗಿರೋದು ಬೆಂಗಳೂರು. ಹಾ, ಬೆಂಗಳೂರಲ್ಲಿ ಏನ್ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕೇರ್ ಟೇಕರ್. ಎಷ್ಟು ವಯಸ್ಸಿನವರನ್ನು ನೋಡ್ಕೊಳ್ತೀರಾ? 80 ವರ್ಷ 75 ವರ್ಷ ಈ ತರ ಇದ್ದವ್ರನ್ನ ನೋಡ್ಕೊತಾ ಇದ್ದೀನಿ. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಿದ್ದೀರಿ? ಇವಾಗ 6 ತಿಂಗಳಾಯ್ತು ಮಾಡ್ತಾ ಇರೋದು. ಮಗಳ ಸಂಬಂಧ ಮಾಡ್ತಾ ಇದ್ದೀನಿ ಇವಾಗ. 6 ತಿಂಗಳು. ಹೇಳವ, ಏನಾದ್ರೂ ಹಂಚಿಕೊಳ್ಳೋದಿದೆಯಾ? ಏನಿಲ್ಲ ಸ್ವಾಮೀಜಿ, ಏನೋ ಕಷ್ಟ ಇದೆ ಅಂತಂದು ಊರ್ ಬಿಟ್ಟು ಬಂದಿದ್ದೀನಿ. ಮನೆಯಲ್ಲಿ ಪ್ರಾಬ್ಲಮ್ ಆಗಿ ಮದುವೆ ಆಗಿದೆ, ಒಂದು ಪಾಪು ಇದೆ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಇವಾಗ ಜಸ್ಟ್ 6 ತಿಂಗಳಾಯ್ತು. ನಾನು ಬಂದೆ 6 ತಿಂಗಳಾಯ್ತು. ಕೆಲ್ಸಕ್ಕಂತಾನೆ ಮಗಳು ಸಾಕ್ಬೇಕಂತ ಅಂದ್ಬಿಟ್ಟೆ ಬಂದಿರೋದು ಇವಾಗ. ಓಕೆ, ಏನಾದ್ರೂ ಕತೆ ಇದ್ರೆ ಹಂಚಿಕೊಳ್ಬಹುದು, ತೊಂದರೆ ಇಲ್ಲ. ಇಲ್ಲಾಂದ್ರೆ ತೊಂದರೆ ಇಲ್ಲ. ಏನೇ ಇಲ್ಲ ಸ್ವಾಮೀಜಿ, ನಮ್ಮ ಮನೆಯವರು ಡ್ರಿಂಕ್ಸ್ ಮಾಡ್ತಾರೆ, ಬರೀ ಅನುಮಾನ ಪಡ್ತಾರೆ. ಆ ಕಾರಣಕ್ಕಾಗಿ ನಾನು ಬಿಟ್ಟು ಬಂದಿದ್ದೀನಿ ಇವಾಗ. ಆಗ್ಲವಾ, ಏನು ನಿರ್ಧಾರ ತಗೊಂಡಿದ್ದೀರಿ, ಬಟ್ ಅದಕ್ಕೆ ಬದ್ಧರಾಗಿರಿ. ಮಗಳನ್ನ ಸಾಕಬೇಕು ಅಂತ ಬಂದಿದ್ದೀರಿ. ಅಲ್ಲಿ ಯಾವ ಕಾರಣಕ್ಕೆ ಬಂದ್ರಿ, ಅಥವಾ ಅಲ್ಲಿ ಏನು ನಿಮಗೆ ಅಸಹನೀಯವಾಯಿತು, ಅಥವಾ ಯಾವ ಗಂಡನ ಯಾವ ಗುಣ ನಿಮಗೆ ಮನೆ ಬಿಡೋ ಥರ ಅಥವಾ ಮನೆ ಹೊಸಲು ದಾಟ ಆಚೆ ಬರೋ ಥರ ಅಷ್ಟು ನಮ್ಮ ಮನೆಯವರು ಕುಡಿದ್ಬಿಟ್ಟು ಹೊರಗಡೆ ಹಾಕೋದು, ಹೊರಗಡೆ ನಿಲ್ಲಿಸೋದು, ನಂದು ಅಂತಂದು ಅಹಂಕಾರ ತೋರಿಸೋದು. ಆ ಕಾರಣಕ್ಕಾಗಿ ನನ್ನ ಮನೆ ಬಿಟ್ಟು ಹೊರಗೆ ಬಂದಿರೋದು ಇವಾಗ. ಎಷ್ಟು ವರ್ಷ ಸಂಸಾರ ಮಾಡೋದ್ರಿ ಜೊತೆ? 12 ವರ್ಷ ಮಾಡಿದ್ದೀನಿ ಸ್ವಾಮೀಜಿ. ಮತ್ತೆ 12 ವರ್ಷದಿಂದಲೂ ಹಾಗೆ ಇತ್ತ, ಅಥವಾ ಕಳೆದ 1 ವರ್ಷದಿಂದ ಗಂಡ? ಇಲ್ಲ ಇಲ್ಲ ಇಲ್ಲ, ಈಗ ಕಳೆದ 5 ವರ್ಷದಿದ್ರೆ ಈ ತರ ಆಗ್ತಾ ಇರೋದು. ಫಸ್ಟ್ ಎಲ್ಲ ಚೆನ್ನಾಗೇ ಇದ್ವಿ ನಾವು. ಬಟ್ ನನ್ ತವ್ರ ಮನೆಗೆ ಹೋಗ್ತಾ ಇದ್ದಿದ್ದು, ನನ್ನ ಅತ್ತೆ ಮಾವ ಯಾರು ಇಲ್ಲ ಮನೇಲಿ. ನಂದೇ ದಾರ್ಬಾರು, ನಾನೇ ಹಿರೇತನ ಮಾಡೋಳು, ಎಲ್ಲ ನಂದೇ ಜವಾಬ್ದಾರಿ. ಬಟ್ ಇತ್ತಿತ್ತಾಗಿ ಅವರು ಏನಾಯ್ತಂದ್ರೆ, ನಮ್ ತವ್ರ ಮನೆ ಕಡೆದೆ ನಮ್ ಬ್ರದರ್ಸ್ ದೊಡ್ಡಪ್ಪನ ಮಗಂದು ಮಾತ್ ಕೇಳ್ಕೊಂತ ಬಂದು ಇವಾಗ ಅವರು ನನ್ ಮೇಲೆ ಸಂಶಯ ಪಡ್ತಾ ಇದ್ದಾರೆ. ಆಯ್ತು, ಇದೊಂಚೂರು ಆರಂಭದಿಂದ ತಗೊಳ್ತೀನಿ. ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಹಾ, ಅಪ್ಪ ಅಮ್ಮನ್ ನೋಡ್ಬಿಟ್ಟೆ ಮದುವೆ ಮಾಡಿದ್ದೆ. ಫಸ್ಟ್ ಲವ್ ಮಾಡ್ತಾ ಇದ್ದೆ, ಬಟ್ ಅಪ್ಪ ಅಮ್ಮನ್ಗೆ ಇದಾಗಿ ಏನ್ ಹೇಳ್ಕೊಂಡಿದ್ದಿಲ್ಲ. ಬಟ್ ಯಾರ ಮುಂದೆನೆ ಏನ್ ಹೇಳ್ಕೊಂಡಿದ್ದಿಲ್ಲ. ಅಪ್ಪ ಅಮ್ಮನ್ ಮರ್ಯಾದೆ ಅಂತ ಅಂದ್ಬಿಟ್ಟು ಸುಮ್ನೆ ಮದ್ವೆ ಆದ. ನಮ್ದೇನು ಆತರ ಏನು ಇದಿದ್ದಿಲ್ಲ. ಅವ್ರು ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ರು. ಲವ್ ಮಾಡ್ತಿದ್ದೆ ಅಂತ ಅದೇನ್ ಸ್ಕೂಲ್ ಟೈಮ್ ಅಥವಾ ಸಾರಿ ಕಾಲೇಜ್ ಟೈಮ್? ಹೈಸ್ಕೂಲ್ ಟೈಮ್ ಅಲ್ಲಿ ಫಸ್ಟ್ 2 ತಿಂಗಳಾಗಿತ್ತು. ಅವ್ರನ್ನು ಪ್ರಪೋಸ್ ಮಾಡಿದ್ದಿಲ್ಲ ಫಸ್ಟ್. ಹಂಗೆ ಅಲ್ಲೇ ನಮ್ಮೂರಲ್ಲೇ. ಕೇಳಿಸ್ಕೊ, ನೀನ್ ಹೈಸ್ಕೂಲಲ್ಲಿ ಲವ್ ಮಾಡಿದ್ದ? ಓಕೆ, ಅಂದ್ರೆ ಅಲ್ಲಿ ಪ್ರೀತಿ ಹೇಳ್ಕೊಂಡಿದ್ರ? ಅವ್ರು ಹೇಳ್ಕೊಂಡಿದ್ರು, ಬಟ್ ನಾನು ಹೇಳ್ಕೊಂಡಿದ್ದೀರ. ಯಾಕಂದ್ರೆ ಕ್ಯಾರೆಕ್ಟರ್ ನೋಡ್ಕೊಂಡು ಇದನ್ ಮಾಡ್ಬೇಕಲ್ವಾ. ನಾವು ಸಡನ್ ಆಗಿ ಹಂಗೆ ಇದನ್ ಮಾಡಕ್ ಆಗಲ್ಲ. ಓಕೆ, ಅಂದ್ರೆ ಹೈಸ್ಕೂಲ್ ಸಮಯದಲ್ಲಿ ಆ ಹುಡುಗ ನಿಮಗೆ ಪ್ರಪೋಸ್ ಮಾಡಿದ್ರು ಕೂಡ ನೀವು ಸಮಯ ತೆಗೆದುಕೊಂಡಿದ್ದ ಕಾರಣ ಏನಂದ್ರೆ, ಇನ್ನೊಂದು ಸ್ವಲ್ಪ ಅವನ ವರ್ತನೆ ಅಥವಾ ಅವನ ವ್ಯಕ್ತಿತ್ವವನ್ನು ನೋಡ್ಬಿಟ್ಟು ಹೇಳೋಣ. ಓಕೆ, ಬಟ್ ಹೈಸ್ಕೂಲಲ್ಲಿ ಒಂದು ಹೆಣ್ಣು ಮಗಳು ಅವನನ್ನು ಇನ್ನೊಂಚೂರು ಗಮನಿಸ್ಬಿಟ್ಟು ನಾನು ಹೌದು ಅಥವಾ ಇಲ್ಲ ಅಂತ ಹೇಳೋಣ ಅಂತ ಅನ್ಬೇಕಾ, ಅಥವಾ ನನ್ನನ್ನು ಕಳಿಸ್ತಾ ಇರೋದು ಇದಕ್ಕಲ್ಲ, ಅದಕ್ಕೆ ನಾನು ಪ್ರೀತಿ ಪ್ರೇಮ ಅನ್ನೋ ವಿಚಾರಕ್ಕಲ್ಲ ನನ್ನನ್ನು ಅಪ್ಪ ಅಮ್ಮ ಕಳಿಸ್ತಿರೋದು, ನಾನು ಅದಕ್ಕೆ ಈ ಪ್ರೀತಿಯನ್ನು ಬೇಡ ಅಂತ ಹೇಳಬೇಕೆ ಹೊರತು ಇನ್ನೊಂಚೂರು ಸಮಯ ಕಾದ್ಬಿಟ್ಟು ನೋಡೋಣ ಆಮೇಲೆ ಹೇಳೋಣ ಅಂದ್ರೆ ಅದು ಹೌದಂದ್ರೆ? ಇವಾಗ ನಂದು 10th ಮುಗಿತ ಅಂದಲ್ಲ, 10th ಆದ್ಮೇಲೆ ನೋಡಿದ್ರಾಯ್ತು. ಇವಾಗ ಸದ್ಯದ ಮಟ್ಟಿಗೆ ಏನೋ ಒಪ್ಪಿಗೆಯನ್ನು ಕೊಟ್ಟಿದ್ದಿಲ್ಲ ಅವನಿಗೆ ನಾನು. ನಿನ್ನ ಕಾರ್ಯಕ್ರಮ ಅಥವಾ ಒಂದೊಂದು ಪಬ್ಲಿಕ್ ಅಥವಾ ಈ ಥರದರಲ್ಲಿ ಹೇಳಬೇಕಾದ್ರೆ ನಾನು ಯಾಕೆ ಅದನ್ನು ವೆಯ್ಟ್ ಮಾಡಿಸ್ದೆ ಅಥವಾ ಅದನ್ನು ಯಾಕೆ ಬೇಡ ಅಂದೆ ಅಂದರೆ, ಆ ವಯಸ್ಸು ಅದಲ್ಲ, ಅದಕ್ಕೆ ನಾನು ಬೇಡ ಅಂದೆ ಏನು ಬೇಕೆ ಹೊರತು ಇನ್ನೊಂಚೂರು ವರ್ತನೆ ನೋಡ್ಬಿಟ್ಟು ಹೇಳೋಣ ಅಂದರೆ, ಈಗ ನಿನ್ನ ಮಗಳಂಗೆ ಮಾಡಿಬಿಟ್ರೆ ಹೆಂಗಾಗ್ಬೇಕು ನಿನ್ನ ಕತೆ?
ಇರ್ಲಿ, ಅದಕ್ಕೆ ಹೇಳಿದೆ ಅಷ್ಟೇ. ಆಯ್ತು ಆತ ಇಲ್ಲ ಓಪನ್ ಆಗಿ ಹೇಳ್ತೇನೆ ಸ್ವಾಮೀಜಿ, ಯಾಕಂದ್ರೆ ಮನಸ್ಸಲ್ಲಿ ಏನು ಇಟ್ಕೊಳ್ಬಾರ್ದು. ನೀನು ಹೇಳಿದೆ, ಅದಕ್ಕೆ ನಾನು ಅದು ಹಂಗಲ್ಲವ, ಧರ್ಮ ಹಂಗಿರಬಾರ್ದು ಹಿಂಗಿರ್ಬೇಕು ಅಂತ ಹೇಳ. 10th ಆದ್ಮೇಲೆ ನೋಡಿದ್ರಾಯ್ತು. ಆಮೇಲೆ ಇವಾಗ ಸದ್ಯಕ್ಕೆ ಏನಿಲ್ಲ ಅಂತ ಹೇಳ್ಬಿಟ್ಟಿದ್ದೆ ಅವ್ನಿಗೆ. ಬಟ್ ನಾನು ಏನು ಹೇಳ್ಕೊಂಡಿದ್ಲಲ್ಲ, ಅವ್ನು ಹೇಳ್ಕೊಂಡಿದ್ದ, ಬಟ್ ಹೇಳಿಲ್ಲ. ಅದಕ್ಕೆ ಮನೆಯಲ್ಲಿ ಸಡನ್ ಆಗಿ ಮತ್ತೆ ನಮ್ಮ ಮಮ್ಮಿಯರು ಏನಂದ್ರು, ಮನೆಯಲ್ಲಿ ತಪ್ಪಿಸ್ಕೊಳಕ್ ಹೋಗಿ ಬೇರೆ ಕಡೆ ಕೊಟ್ರು. ನನ್ನ ಮನೆಯಲ್ಲಿ ಒಬ್ರು ನಮ್ಮ ಮಾಮ. ಆಯ್ತಾ ಈ ಹೈಸ್ಕೂಲ್ ಪ್ರೀತಿ? ಇಲ್ಲ ಇಲ್ಲ ಇಲ್ಲ. ಓಕೆ, 10ನೇ ಕ್ಲಾಸ್ ಆದ್ಮೇಲೆ ಓದ್ಲಿಕ್ಕೆ ಅವಕಾಶ ಇತ್ತಾ? ಇತ್ತು, ಒಂದ್ ವಿಷಯ ಹೋಯ್ತು. ಬಟ್ ನಂದು ಆತರ ಕಟ್ಕೊಂಡ್ ಪಾಸ್ ಮಾಡ್ಕೊಂಡೆ ಮತ್ತೆ ನಾನು. ಹೊಳ್ಳಿ ಮನೆಯಲ್ಲಿ ಅತ್ತೆ ಮಗ ತೀರಾ ಕುಡಿತಾ ಇದ್ದ ಅವನು. ಓಕೆ. ಅಲ್ಲಿ ಅವರು ನನ್ ಕೇಳಕ್ ಬಂದಿದ್ರು. ನಮ್ಮ ಮಮ್ಮಿಯವರು ಅಲ್ಲಿ ತಪ್ಪಿಸ್ಕೊಳಕ್ ಹೋಗ್ಬಿಟ್ಟು ಇಲ್ಲಿ ಕೊಟ್ರು. ಇಲ್ಲಿ ಚೆನ್ನಾಗಿದೆ, ಮಗಳು ಚೆನ್ನಾಗಿರುತ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ರು. ನಾನು ತಂದೆ ತಾಯಿ ಮರ್ಯಾದೆ ನನ್ ಮನಸ್ಸಲ್ಲಿ ಅವಾಗ ಆತರ ಇದ್ದಿದ್ದಿಲ್ಲ ಅಲ್ಲ. 10th ಮುಗಿಲಿ ಅಂತ ಸುಮ್ನೆ ಇದ್ದೆ ನಾನು. ಅದಕ್ಕೆ ನಾನು ಮತ್ ಮನೆಯಲ್ಲಿ ಸಡನ್ ಆಗಿ ಮದ್ವೆ ಫಿಕ್ಸ್ ಮಾಡಿದ್ರು. ಹೋಗ್ಲಿ ಬಿಡು, ಅಪ್ಪನ ಮದ್ವೆದಿ ಅವ್ರು ಚೆನ್ನಾಗಿ ನೋಡಿದಾರ, ಆದ್ಮೇಲೆ ಅದು ಚೆನ್ನಾಗಿರ್ತದೆ ಅಂತಂದು ಮಾಡ್ಕೊಂಡೆ. ಅವಾಗೆಲ್ಲ ಮಾಡ್ಕೊಂಡೆ. ಅವ್ರ ತಂದೆ ತಾಯಿ ಇದ್ದಿದ್ದಿಲ್ಲ, ನಮ್ಮ ಮನೆಯವ್ರ ತಂದೆ ತಾಯಿ ಇದ್ದಿದ್ದಿಲ್ಲ, ಅತ್ತೆ ಮಾವ ಯಾರು ಇದ್ದಿದ್ದಿಲ್ಲ. ನಾನೇ ಒಬ್ರು, ನಮ್ಮ ಮೈದ್ನ ಒಬ್ರು ಇದಾರೆ. ಅವ್ರು 8th ಸ್ಟ್ಯಾಂಡರ್ಡ್ 8ನೇ ಸ್ಕೂಲ್ಗೆ ಹೋಗ್ತಿದ್ ನಾವು ಅವಾಗ. ಹಂಗಾಗ್ಬಿಟ್ಟು ಹೋಗ್ಲಿ ಒಂದು ಏನೋ ನನ್ ಮಗನ್ ಸರಿ ಜೋಪಾನ ಮಾಡಿ ನಾನು ಇದನ್ ಮಾಡ್ದೆ. ಆದ್ರೂ ಅವಾಗಿಂದು ಅವಾಗ ಹಂಗೆ ಇದ್ ಅವ್ನು ಮಗನ್ ಸರಿನೇ ಇದ್ದೆ. ಇವಾಗ ಅವನು ತಿರುಗಿ ಬಿದ್ದಿದ್ದಾನೆ ನನಗೆ. ಯಾರು? ನಮ್ಮ ಮೈದ್ನಾನು ತಿರುಗಿ ಬಿದ್ದಿದ್ದಾನೆ. ಸರಿ ಆಯ್ತು. ಅವ್ರಿಗೆ ಅಪ್ಪ ಅಮ್ಮ ಇರ್ಲಿಲ್ಲ, ಬಟ್ ಮದುವೆ ಆಗ್ಬೇಕಾದ್ರೆ ಅದೆಲ್ಲ ನಿಮಗೆ ಗೊತ್ತಿತ್ತು. ಓಕೆ, ಅವ್ರಿಗೆ ಅಂದ್ರೆ ನಿಮ್ಮ ಅತ್ತೆ ಮಾವ ಇಲ್ಲ, ಸೊ ಇಲ್ಲ ಅಂತಾನೆ ಕೊಟ್ಟಿದ್ದು ನನ್ನ ಮೈದ್ನ ಮತ್ತೆ ಗಂಡ ಮತ್ತೆ ಇನ್ಯಾರು ಯಾರ ಮನೇಲಿ ಇದ್ರ ಅವರು? ಅವರು ತಾವು ಮಾಡ್ಕೊಂತಿದ್ರು ಫಸ್ಟ್. ಇವಾಗ ಮತ್ತೆ ನನ್ ಮದ್ವೆ ಆದ್ಮೇಲೆ ನಾನೇ ಹೋದ್ನಲ್ವಾ, ಅವನು ಹಾಸ್ಟೆಲ್ಗೆ ಹೋದ. ಮತ್ತೆ ನಮ್ಮ ಮೈದ್ನ ಹಾಸ್ಟೆಲ್ಗೆ ಇಟ್ರು ಅವನ. ನಾವು ಗಂಡ ಹೆಂಡತಿ ಅಷ್ಟೇ ಇದ್ವಿ. ಅವಾಗೆಲ್ಲ ಚೆನ್ನಾಗಿ ನಡೀತಿತ್ತು. ಬಟ್ ಹಿರಿಯರು ಅಂತ ಯಾರಿದ್ರು? ಇಲ್ಲ, ಯಾರು ಇಲ್ಲ ಮನೇಲಿ, ಯಾರು ಇದ್ದಿದ್ದಿಲ್ಲ. ಅಲ್ಲ, ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಇರ್ಲಿಲ್ವಾ ಅಂದೆ? ಇಲ್ಲ ಇಲ್ಲ, ಅವ್ರು ಕಾಕಾರಿದ್ರು, ಅವರು ತೀರ್ಕೊಂಡಿದ್ರು, ಫಸ್ಟೇ ತೀರ್ಕೊಂಡಿದ್ರು. ಅವರು ಅವ್ರ ಆಂಟಿ ಇದ್ರು, ಅವ್ರು ಇಲ್ಲಿ ಬರ್ತಿದ್ದಿಲ್ಲ, ತವ್ರ ಮನೇಲೆ ಇದ್ರು ಅವರು. ಆಯ್ತು. ನೀವು ಹೋದ್ಮೇಲೆ ಮೈದ್ನ ಹಾಸ್ಟ್ಲಿಗೆ ಹೋದ್ರು, ನೀವು ನಿಮ್ಮ ಗಂಡ ಮನೇಲಿದ್ರಿ. ಸೊ ಏನು ಬಹಳ ಹೊಂದಾಣಿಕೆಯಿಂದ ಹೋಗ್ತಾ ಇತ್ತು ಆರಂಭದಲ್ಲಿ ಜೀವನ? ಎಲ್ಲ ಚೆನ್ನಾಗೇ ನಡೀತಿತ್ತು. ನಮ್ ದೊಡ್ಡಪ್ಪನ ಮಗನ್ ಮದ್ವೆಗ್ ಅಂತಂದ್ ಬಂದ್ಬಿಟ್ಟು ತವ್ರ ಮನೇಲಿ ಉಳಿದ್ವಿ. 1 ತಿಂಗಳ ಅಲ್ಲೇ ಉಳಿದ್ವಿ. ಮನೇಲಿ ಯಾರು ಇಲ್ಲ, ಸಿಟಿ ಇತ್ತಲ್ವಾ ಅವಾಗೆಲ್ಲ ಬ್ಯಾಸ್ಗೆ, ಏನು ಹೊಲದಲ್ಲಿ ಏನು ಜಮೀನಲ್ಲಿ ಏನು ಕೆಲ್ಸ ಇರಲ್ಲ ಅಂತಂದ್ಬಿಟ್ಟು ಅಮ್ಮನು ಬಂದ್ಬಿಡು, ಬಾ ದಿನ ಆಯ್ತು ಬಂದಿಲ್ಲ ಅಂತಂದ್ಬಿಟ್ಟು ಕರೆದ್ರು. ಆಯ್ತು ಬಿಡಮ್ಮ ಅಂತಂದ್ ಬಂದು ಹೋದ್ವಿ. ಮದ್ವೆಗ್ ಹೋದ್ಮೇಲೆ ಯಾರು ಮದ್ವೆ ಅದು? ನಮ್ ದೊಡ್ಡಪ್ಪನ ಮಗನ್ ಮದ್ವೆ. ಓಕೆ, ನಿಮ್ಮ ದೊಡ್ಡಪ್ಪನ ಮಗನ ಮದುವೆಗೆ 1 ತಿಂಗ್ಳುಗಟ್ಲೆ ನಿಮ್ ತವ್ರ ಮನೆಗ್ ಗಂಡನ್ನೂ ಕರ್ಕೊಂಡು ಹೋದ್ರಿ? ಇಲ್ಲಿ ಮತ್ತೆ ಇಲ್ಲಿ ಯಾರು ಇಲ್ಲಲ್ವಾ. ಅವನು ಮೈದ್ನ ಮಗನ್ ಸರಿನೇ ನೋಡ್ಕೊಂಡಿದ್ವಿ. ಅವನು ಅಲ್ಲೇ ಬಂದ, ಅಷ್ಟ್ರು ಅಲ್ಲೇ ಇದ್ವಿ. ನಮ್ಮ ಅಮ್ಮನ ಹಂಗೆ ನೋಡ್ಕೊಂಡಿದ್ರು, ಮಗನ್ ಸರಿನ ಹೆಚ್ಚ್ ಮಾಡಿ ನೋಡ್ಕೊಂಡಿದ್ರು ಅವ್ರನ್ನೇ. ಆದ್ರೆ ಅವರು ಈಗ ನಮ್ ದೊಡ್ಡಪ್ಪನ ಮಗನ್ ಮಾತ್ ಕೇಳ್ಕೊಂಡ್ಬಿಟ್ಟು ನಾನ್ ಸರಿ ಇಲ್ಲ, ನಮ್ಮಮ್ಮ ಸರಿ ಇಲ್ಲ ಅಂತಂದ್ಬಿಟ್ಟು ಅವ್ನ್ ಚಾಡ ಚುಚ್ಚಿದಾನೆ. ಇಲ್ಲಿ ಇನ್ನು ನಾನು ಬಂದೇ ಇಲ್ಲ, ಅಲ್ಲಿನ ವಿಚಾರ ಹೇಳ. ಅವಾಗ ಹೋದ್ರಿ, ಆಯ್ತು, ಮದ್ವೆ ಎಲ್ಲ ಆದ್ಮೇಲೆ ಆಗಿದ್ದ ಇದು ಏನದು? ಮದ್ವೆ ಆಯ್ತು. ಆದ್ಮೇಲೆ 5 ವರ್ಷ ಆಯ್ತು ಅವ್ನ್ ಮದ್ವೆ ಆಗಿ. ಈಗ ಅಂದಿನ್ಲಿದ್ರು ನಮ್ಮ ಮನೇಲಿ ಸಂಶಯ ಪಡ್ತಾ ಇದಂತಾರೆ. ಯಾರಿಗೆ ಹೇಳ್ಕೊಟ್ಟಿರೋದು ಅಂತ ಹೇಳಿದ್ ನೀವು? ಅವ್ನು ಹೇಳಿದಾನೆ, ನಿಮ್ ದೊಡ್ಡಪ್ಪನ ಮಗನೇ ಹೇಳಿದಾನೆ ಅಂತ ಅಂದ್ಬಿಟ್ಟು. ಆದ್ರೆ ಇವಾಗ ಕೇಳಿಸ್ಕೊ, ಯಾರ ಮದುವೆಗೆ ನೀವು ತಿಂಗಳನ್ಗಟ್ಲೆ ಅಲ್ಲಿ ಉಳ್ಕೊಂಡಿದ್ರಲ್ಲ ಅವನಾ? ಅವನೇ. ಓಕೆ, ಅಂದ್ರೆ ನಿನ್ನ ಶೀಲದ ಮೇಲೆ ಕಳಂಕ ಅಂತನಾ ಇದು? ಏನು ಅಂದ್ರೆ ಅಂತದ್ದೇನು ಸಾಕ್ಷಿ ಇರ್ಬೇಕಲ್ಲ, ಅಥವಾ ಅಂತದ್ದೇನು ಅವನಿಗೆ ಡೌಟ್? ಅದೇ ಸಾಕ್ಷಿ ತೋರ್ಸ್ಕೊಡು, ನಾನ್ ಬರ್ತೀನಿ ಅಂತ ಹೇಳಿದ್ದೀನಿ ಇವಾಗ. ಆದ್ರೆ ಅವನು ಹೇಳ್ತಾ ಇಲ್ಲ ಅದನ್ನ, ಆ ಮಾತು ಅಂದ್ರೆ ಸಾಕ್ಷಿ ಇಲ್ದೇನೆ ಅವ್ನು ಹೇಳ್ತಾ ಇದ್ದಾನೆ. ಹಂಗಂದ್ರೆ ನಮ್ಮಣ್ಣನಿಗೆ ಅವನಿಗೆ ಒಂದ್ ಸ್ವಲ್ಪ ಬಿರ್ಸ್ ಬಂದಿದೆ ಅಲ್ವಾ? ನಿಂದೇನು ಹೈಸ್ಕೂಲ್ ವಿಚಾರ ಹೇಳ್ತಿರೋದ ಅಥವಾ ಊರಲ್ಲೇ ಸಂಬಂಧ ಕಟ್ತಿರೋದ? ಇಲ್ಲ, ನಮ್ಮ ನನಗೆ ಸಂಬಂಧ ಕಟ್ತಾ ಇರೋದು ಇವನು ಇವಾಗ. ಓಹೋ, ಅಂದ್ರೆ ನಿಮ್ ಸ್ವಂತ ನಿಮ್ಮ ಗಂಡನ ತಮ್ಮನ ಜೊತೆ? ಹ್ಮ್. ಅಲ್ಲ, ನಿಮ್ ಗಂಡನಿಗೆ ನಂಬಿಕೆ ಇಲ್ವಾ? ನನ್ನ ತಮ್ಮ ಅಂತವನಲ್ಲ.
ಇಲ್ಲ ಸರ್, ಇಲ್ಲ ಸ್ವಾಮೀಜಿ. ಈಗ ಯಾರಾದ್ರೂ ನಮ್ ಪರವಾಗಿ ನಿಂತ್ರೆ ಏನೋ ಹೊಡಿತಾ ಇದ್ದಾನೆ, ಬಿಡಿಸ್ಕೊಳಕ್ ಬಂದ್ರೆ ಅವ್ರಿಗೆ ಹೋಲ್ಸೋದು, ಈ ತರ ಎಲ್ಲ ಮಾಡ್ತಾ ಇದ್ದಾನೆ ಇವಾಗ ಅವ್ನು. ಅಲ್ಲ ಈಗ ಇಲ್ಲಿ ನಿಮ್ಮ ತಮ್ಮನಿಂದ ಆದ ತಪ್ಪೇನು? ನಮ್ ಸಾರಿ ತಮ್ಮನಿದ್ರ ಅಣ್ಣ 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 ಅಲ್ಲ, ಆಯ್ತು ನಿಮ್ಮ ಗಂಡನ ತಮ್ಮ ಅರ್ಥಾತ್ ನಿಮ್ಮ ಮೈದ್ನಿಂದ ಆದ ತಪ್ಪೇನು ಅಂದೆ. ಏನೂ ಇಲ್ಲ ಸರ್, ಏನು ತಪ್ಪಾಗಿಲ್ಲ. ಅವನು ಮತ್ತೆ ಅವನು ಏನು ತಪ್ಪಾಗಿಲ್ಲ. ಆಗ್ಲೇ ಅವನು ಸ್ವಲ್ಪ ಕುಡಿಬೇಡ ಅಂತಂದು ಅವ್ರ ಬ್ರದರ್ಗೆ ಹೇಳ್ತಾ ಇರ್ತಾನೆ. ಆದ್ರೆ ಆ ಕಾರಣಕ್ಕಾಗಿ ಅವನು ಕುಡಿದ್ ಬಿಟ್ಟು ಬಂದು ಮನೆಯಲ್ಲೇ ನನಗೆ ಅವನಿಗೆ ಸಂಬಂಧ ಕಟ್ತಾ ಇದ್ದಾನೆ. ಇವ್ರು ನಮ್ ಬ್ರದರ್ ಹೇಳಿದಾರಲ್ವಾ, ಸರಿ ಇಲ್ಲ ಅವರು ತಾಯಿ ಮಗಳು ಅಂತಂದ್ಬಿಟ್ಟು, ಆ ಕಾರಣಕ್ಕೆ ಇವನು ಸಂಶಯ ಪಡ್ತಾ ಇದ್ದಾನೆ ಇವಾಗ. ಓಹೋ, ನಿಮ್ ತಾಯಿ ಮೇಲೂ ಕೂಡ ಇಲ್ಲಿ ವಿಚಾರ ಇದೆ. ಅಂದ್ರೆ ನಿಮ್ ಅವನ್ ಇವ್ರು ಹೇಳಿದಾರಲ್ಲ ಸರ್ ಮನೆಯಲ್ಲಿ, ನಮ್ ದೊಡ್ಡಪ್ಪನ ಮಗ ಹೇಳಿದಾರಲ್ವಾ, ಸರಿ ಇಲ್ಲ ಅವ್ರಿಬ್ರು ಅಂತಂದು, ಆ ಕಾರಣಕ್ಕಾಗಿ ನನ್ ಮೇಲೆ ಸಂಶಯ ಪಡ್ತಾ ಇದ್ದಾನ ನನ್ ಗಂಡ ಇವಾಗ. ಅಂದ್ರೆ ನಿಮ್ಮ ತಮ್ಮನ ವಿಚಾರ ಇದೆ ಇಲ್ಲಿ, ಅಣ್ಣನ ವಿಚಾರ ಅಂದ್ರೆ ನಿಮ್ಮ ಮೈದನ ವಿಚಾರ ಇದೆ. ಅಲ್ಲ ಕಣವ, ನಿನ್ ಗಂಡ ಸಂಶಯ ಪಡ್ತಿರೋ ನಿನ್ನ ಮೈದ್ನ ಮತ್ತೆ ನಿನ್ನ ನಡುವೆ ಏನೋ ವಿಚಾರ ಇದೆ ಅಂತಲ್ಲ. ಅದು ಏನಂದ್ರೆ ಅವನು ತಾಯಿ ತರ ಹೆಂಗ್ ಮಾತಾಡ್ತಾನಲ್ವಾ, ಏನು ಸ್ವಲ್ಪ ರೀ ಏನ್ ಹಾಕಲ್ಲ, ತಾಯಿ ತರನೇ ನೋಡಿದ್ದೀನಲ್ವಾ. ಹೋಲಿ ಏನಾಯ್ತ್ರಿ, ಹುಡುಗಿ ಊಟ ಮಾಡಿದಾಗ ಒಂದ್ಸತ ಏನಾಯ್ತಂದ್ರೆ ಏನೋ ಜಗಳ ಮಾಡಿದ್ರು ನಮ್ಮನೆಯವರು. ಸರಿ ಬಿಡು ಅಂತ ಅಂದ್ಬಿಟ್ಟು ನಾನು ಇದನ್ ಮಾಡ್ದೆ, ಊಟಕ್ ಕೊಟ್ಬಿಟ್ಟು ನಮ್ಮ ಮೈದ್ನನಿಗೆ ನಾನು ಹೊರಗಡೆ ಬಂದೆ. ಪಡ್ಸಲಿ ಅಂತಾರಲ್ವಾ ಹಳ್ಳಿ ಕಡೆ ಎಲ್ಲ, ಆ ತರ ಹಾಲಲ್ಲಿ ಬಂದ್ಮೇಲೆ ಹುಡುಗಿ ಊಟ ಮಾಡಿದಾಳ ಅಂತ ಹಿಂಗೆ ಕೇಳಿದ ಅವನು. ಆ ಕಾರಣಕ್ಕೆ ಅವನಿಗೆ ನನ್ಗೆ ಕಟ್ತಾ ಇದ್ದಾನ ಅವನು ಇವಾಗ. ಅಂದ್ರೆ ಹುಡುಗಿ ಅಂದ್ರೆ ಯಾರಿಲ್ಲಿ? ನನ್ ಮಗಳು. ನನಗಿಲ್ಲ ಅರ್ಥವಾಗಿಲ್ಲ. ಹುಡುಗಿ ಊಟ ಮಾಡಿದಾಳ ಅಂತ ಹೇಳಿದ್ ಯಾರು? ನಮ್ಮ ಮೈದ್ನ ಹೇಳಿದ್ರು. ಅಲ್ಲಿ ಒಳಗಡೆ ಊಟಕ್ಕೆ ಹಚ್ಕೊಟ್ಟು ಬಂದಿದ್ದೀನಿ ಅವನಿಗೆ, ಮೈದ್ನನಿಗೆ. ಅವನು ಹುಡುಗಿ ಊಟ ಮಾಡಿದಾಳ ಇಲ್ಲ ಅಂತ ಅಷ್ಟ್ ಕೇಳಿದ ನನ್ಗೆ ಏಕವಚನದಲ್ಲಿ. ಆ ಕಾರಣಕ್ಕಾಗಿ ಅವನು ಈ ತರ ನನಗ್ ಕಟ್ತಾ ಇದ್ದಾನ ಸಂಬಂಧ. ಓಕೆ, ಅಲ್ಲಿ ನಿಮ್ ಗಂಡ ಇದ್ರ? ಇದ್ರು. ಅಂದ್ರೆ ಆ ತರ ಯಾವತ್ತೂ ಕೇಳೇ ಇರ್ಲಿವ? ಅದೇ ಮೊದ್ಲ ಕೇಳಿದಾನೆ ಮೊದ್ಲು ಸರ ಕೇಳಿದೆ ನಾನು. ನಾರ್ಮಲ್ ಆಗಿ ನಾವ್ ಹೆಂಗಿರ್ತೀವಿ ಫ್ರೆಂಡ್ ತರ ಇದೀವಿ, ಯಾವಾಗ ಇದು ಫ್ರೆಂಡ್ ತರಾನೇ ಇದೀವಿ, ಮೈದ್ನ ಅಂತ ಅಂತಿಲ್ಲ. ಚಿಕ್ಕವನ್ ಇದ್ನಲ್ವಾ, ಚಿಕ್ಕವನ್ ಇಲ್ದಾನು ನಾನ್ ಜಾಪನ್ ಮಾಡಿದ್ದೀನಿ ಇವಾಗ. ಮಗನ್ ಸರಿ ಜಾಪನ್ ಮಾಡಿದ್ದೀನಿ. ಆದ್ರೆ ಅವ್ನು ತಿಳ್ಕೊಂತ ಇಲ್ಲ. ಕುಡಿದ ನಿಷೇಧದೊಳಗೆ ಏನ್ ಕಟ್ತಾನ, ಯಾರಿಗ ಏನ್ ಹೋಲಿಸ್ತಾನ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಈಗ ನಿಮ್ ಮೈದ್ನಿಗ್ ಮದುವೆ ಆಗಿದ್ಯಾ? ಇಲ್ಲ, ಆಗಿಲ್ಲ. ಒಂದು ಮದ್ವೆ ಇನ್ನೂ ಆಗಿಲ್ಲ. ಎಷ್ಟು ವರ್ಷ ಆತನಿಗೆ? ನಮ್ಗೆ 24 ಇವಾಗ. ಓಕೆ, ಅಣ್ಣನಿಗೆ ಇದನ್ನು ಬಿಡಿಸಿ ಹೇಳೋ ಪ್ರಯತ್ನ ತಮ್ಮ ಮಾಡಿದ್ನ? ಹೇಳಿದ್ರು ಏನು ಕೇಳ್ತಾ ಇಲ್ಲ ಅವನು. ಇವಾಗ ಸುದ್ದಾಗಿದ್ದಾನೆ, ಬಟ್ ನಾನು ಇವಾಗ ಹೋಗಕ್ ತಯಾರಿಲ್ಲ. ಓಕೆ, ಆಯ್ತು. ಇಲ್ಲಿ ಹಾಗೆ ಗಂಡ ಅನುಮಾನ ಪಡ್ಲಿಕ್ಕೆ ಕಾರಣ ನಿಮ್ಮ ದೊಡ್ಡಪ್ಪನ ಮಗ ಹೇಳಿಕೊಟ್ಟ ಮಾತು, ಆಯ್ತಾ? ಇಲ್ಲಿ ನಿಮ್ ದೊಡ್ಡಪ್ಪನ ಮಗ ಹೇಳಿಕೊಟ್ಟಿದ್ದು ಅಂತ ನಿಮ್ಗೆ ಹೆಂಗ್ ಗೊತ್ತು? ಅವರು ಕುಡಿದ ನಿಷೇಧದೊಳಗೆ ಹೆಸರು ಹೇಳಿದ್ದಾರೆ. ಓಕೆ, ನೀವು ಅವನು ಕೇಳ್ಬೇಕಿತ್ತು, ಕೊಳ್ಪಟ್ಟಿ ಹಿಡ್ಕೊಂಡು ಯಾರ ಜೊತೆ ಇದ್ದೀನಪ್ಪ. ಅದಕ್ಕೆ ಇವಾಗ ಅವ್ರು ನಮ್ಮ ಮಮ್ಮಿ ಮುಂದೆ ನನ್ನ ಮುಂದೆ ಅಷ್ಟೇ ಹೇಳ್ತಾ ಇದ್ದಾರೆ, ನಿಮ್ ದೊಡ್ಡಪ್ಪನ ಮಗನೇ ಹೇಳಿದಾನೆ ಅಂತ ಅಂದ್ಬಿಟ್ಟು. ಆದ್ರೆ ನಾನ್ ಇವಾಗ ಅದ್ರ ಗಟ್ಟಿಗೆ ಹಚ್ಚೆ ಹೋಗ್ಬೇಕು. ಹೋದ್ರೆ ಗಂಡನ ಕಡೆ ಹೋಗ್ಬೇಕಾದ್ರೆ ಅವನು ನನ್ ಗಡ್ಡ ಬಂದು ನಮ್ಮೂರಲ್ಲಿ ಹೇಳ್ಬೇಕು ಹಿರಿಯರ ಮುಂದೆ. ಹೇಳಿದ್ಮೇಲೆ ಅದನ್ನ ಗಟ್ಟಿಗೆ ಹಚ್ಚೆ ಹೋಗ್ಬೇಕು ಅನ್ನೋ ರೂಲ್ಸ್ ನಂದಿದೆ ಇವಾಗ. ಆದ್ರೆ ಅವ್ನ್ ಬರ್ತಾನೆ ಇಲ್ಲ ಇವಾಗ. ಓಕೆ, ನಿಮ್ಮ ಗಂಡ ಬಂದು ನಿಮ್ಮ ಅಮ್ಮ ಮತ್ತೆ ನಿಮ್ ಮುಂದೆ ಹೇಳ್ದಂಗ್ ಊರ್ನವ್ರ ಮುಂದೆ ಹೇಳಿ ಅಂತ? ಯಾಕಂದ್ರೆ ಒಬ್ಬ ಹೆಣ್ಮಗಳ ಮೇಲೆ ಸುಳ್ಳು ಪದ ಅದಕ್ ಅದು ಮದ್ವೆ ಆಗೋಕ್ಕಿಂತ ಏನಾಗಿತ್ತು ಅದು ನಾನು ಹೇಳ್ದೆ, ಡೈರೆಕ್ಟ್ ಆಗೇ ಹೇಳ್ದೆ. ಲೈವ್ ವಿಡಿಯೋ ಆದ್ರೂ ನಾನು ಹೇಳ್ತಾ ಇದ್ದೀನಿ ಇವಾಗ. ಇದ್ದಿದ್ದು ಸಿಚುವೇಶನ್ ಹೇಳಿದ್ದೀನಿ ನಾನು ಇವಾಗ. ಅಂದ್ರೆ ಹೈಸ್ಕೂಲ್ ಪ್ರೀತಿ ಬಗ್ಗೆ ಹೇಳಿದ್ದೆ? ಅದ್ ಅವ್ರ ಮುಂದೆ ಏನೇ ಇಲ್ಲ. ಈ ನಿಮ್ ಮುಂದೆ ಹೇಳ್ತಾ ಇದ್ದೇನಲ್ಲ, ಈ ತರಾನೇ ಇತ್ತು. ಬಟ್ ನನ್ನ ಸ್ಟಾರ್ಟಿಂಗ್ ಅಷ್ಟೇ ಇತ್ತು, ನಾನು ಫುಲ್ ಮಾಡಿಲ್ಲ. ಯಾಕಂದ್ರೆ ನಿಮ್ ಗಂಡನಿಗೆ ಹೇಳಿರ್ಲಿಲ್ವಾ ನೀವು? ಹೇಳಿಲ್ಲ ನಾನು. ಯಾಕಂದ್ರೆ ನನ್ನ ಅದು ಮದ್ವೆ ಆದ್ಮೇಲೆ ನಾನು ಸೀದಾನೇ ಇದ್ನಲ್ವಾ, ನಾನು ಯಾರ ಮುಂದೆ ಏನು ಹೇಳ್ಕೊಲಿಲ್ಲ. ಅವಾಗಿಂದ ಏನವ್ರು ಹೇಳಿದ್ರು, ಯಾವಾಗ ಏನಾಗಿತ್ತೋ ಗೊತ್ತಿಲ್ಲ, ಬಟ್ ಇವಾಗ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟಿದ್ದು. ಆಯ್ತು ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಪ್ರತಿ ಒಂದ್ ವಿಷಯನೂ ಹೇಳ್ಕೊಟ್ಟಿದ್ದೆ ನಾನು ಅವ್ರ ಅಂತಲ್ಲಿ. ಇವನ್ ನಿಮ್ಮ ಹೈಸ್ಕೂಲ್ ಈ ವಿಚಾರದ ಬಗ್ಗೆ ಮನೆಯವ್ರಿಗಾಗ್ಲಿ ದೊಡ್ಡಪ್ಪನ ಮಗನಿಗಾಗ್ಲಿ ಇವ್ರಿಗೆ ಏನು ಗೊತ್ತಿರ್ಲಿಲ್ಲ? ಅಂದ್ರೆ ಗೊತ್ತಿಲ್ಲ ಅವ್ರಿಗೇನು?
ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಅದನ್ನ ಇಟ್ಕೊಂಡು ಹೇಳಿರ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ನಿಮ್ ದೊಡ್ಡಪ್ಪ ಮಗ ಅದೇ ಯಾವುದನ್ನು ಇಟ್ಕೊಂಡು ಹೇಳಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅವನಿಗೆ ಗೊತ್ತೇ ಇಲ್ಲ ಅದು ಅಲ್ವಾ? ಅವ್ರಿಗೆ ಅಲ್ಲೆಲ್ಲ ಗೊತ್ತೇ ಇಲ್ಲ, ಬಟ್ ಇವ್ರಿಗೆ ನಮ್ಮ ಮನೆಯವ್ರಿಗೆ ಮಾತ್ರ ಹೇಳಿದೀನಿ ನಾನು. ಓಕೆ, ಹಂಗಾದ್ರೆ ನಿಮ್ ದೊಡ್ಡ ಗಂಡ ಹೆಂಡತಿ ವಿಷಯದಲ್ಲಿ ಯಾವ್ದು ಮುಚ್ಚು ಮರೆ ಇರಬಾರದು. ಅದಕ್ಕೆ ಹೇಳ್ಬೇಕಿತ್ತಲ್ಲ ಮತ್ತೆ ನೀನು. ನಾನು ಹೇಳಿದ್ದೀನಿ, ಅವ್ರ ಮುಂದೆ ಹೇಳಿದ್ದೀನಿ, ಇವಾಗ ನಮ್ಮ ಮನೆಯವ್ರ ಮುಂದೆ ಹೇಳಿದ್ದೀನಿ. ಸೊ ಹಳೇದೆಲ್ಲ ಏನ್ ಹೇಳ್ತೀಯ ಬಿಡು, ಇನ್ಮೇಲೆ ಹೊಸ ಜೀವನ ಮಾಡ್ಕೊಂಡು ಹೋಗೋಣ ಅಂದ್ರ? ಅವಾಗ ಹೇಳಿದ್ದಾರೆ. ಈಗ ಒಂದ್ 5 ವರ್ಷದಿಂದ ಈ ತರ ಮಾಡ್ತಾ ಇದ್ರು, ಡೈಲಿ ಕುಡಿಯೋದು, ಬೆಳಗ್ಗೆ ಎದ್ದು ಕುಡಿಯೋದು. ಅಂದ್ರೆ ಇದೆಲ್ಲ ಆದ್ಮೇಲೆ ಕುಡಿಯೋದು ಜಾಸ್ತಿ ಮಾಡುದ್ರಾ? ಅದೇ ನಮ್ ದೊಡ್ಡಪ್ಪನ ಮಗನ್ ಮದ್ವೆ ಆದ್ಮೇಲೆ ಜಾಸ್ತಿನೇ ಕುಡಿಯಕ್ ಸ್ಟಾರ್ಟ್ ಮಾಡಿದ್ರು ಅವರು. ಮದುವೆ ಆದ್ಮೇಲೆ ಅನ್ನೋದಕ್ಕಿಂತ ಇಂಥದ್ದೇನು ಗೊತ್ತಾದ್ಮೇಲೆ ಏನು ಇದಿಲ್ಲ. ಅಲ್ಲಮ್ಮ, ಇಂಥದ್ದೇನೋ ಗೊತ್ತಾದ್ಮೇಲೆ ಕುಡಿಯೋಕ್ ಶುರು ಮಾಡಿದ್ದ ಜಾಸ್ತಿ ಅಂದೆ? ಇಲ್ಲ, ನಾನ್ ಹೇಳಿದ್ಮೇಲೆ ಅವ್ರು ಏನು ಒಂದ್ ಹನಿ ಮುಡ್ತಾ ಇಲ್ಲ. ಏನಾದ್ರೂ ಮನೆಯಲ್ಲಿ ಕಾಳು ಕಡಿ ಮಾರಿದ್ಮೇಲೆ ಅಮೌಂಟ್ ಎಲ್ಲ ನನ್ ಕೈಯಾಗ ತಂದು ಕೊಡೋರು ಅವರು. ₹1 ಎಲ್ಲಾದ್ರೂ ಸಾಲ ಮಾಡ್ಬೇಕಾದ್ರೆ ನನ್ ಕೇಳ್ಬಿಟ್ಟೆ ಮಾಡ್ತಾ ಇರೋದು ಅವರು. ಮೊದ್ಲು ಇದಕ್ಕಿಂತ ಮುಂಚೆ ಕುಡಿತಿರ್ಲಿಲ್ಲ? ಇಲ್ಲ, ಕುಡಿತಾ ಇರ್ಲಿಲ್ಲ. ಸೊ ಹೀಗೆ ನಿನ್ ಮೇಲೆ ಏನೋ ಕಳಂಕ ಬಂದಾದ್ಮೇಲೆ ಕುಡಿಯೋಕ್ ಶುರು ಮಾಡಿದ್ದ? ಅವ್ರು ಹೇಳಿದ್ಮೇಲೆನೆ ಈ ಜಾಸ್ತಿ ಕುಡಿಯಕ್ ಸ್ಟಾರ್ಟ್ ಮಾಡಿ, ಬೆಳಗ್ಗೆ 6 ಗಂಟೆ ಆಯ್ತು ಸಾಕು ಕುಡಿಯಕ್ಕೆ ಹೋಗ್ಬಿಡೋರು. ಸಾಯಂಕಾಲ ರಾತ್ರಿ ಎಲ್ಲ 24 ತಾಸನು ಕುಡಿಯೋರೆ. ಮಣಿ ಅನ್ನೋದಿಲ್ಲ, ಕೆಲಸ ಮಾಡೋದಿಲ್ಲ, ಏನಿಲ್ಲ. ನಾವು ಮಾಡಿದ್ರು ಹೊರಗಡೆ ಹೋಗಿ ದುಡಿಯೋಂಗಿಲ್ಲ. ನಾವು ದುಡಿದ್ರೆ ಏನು ತಪ್ಪು ಅಂತ ನಾನು. ಅಂದ್ರೆ ದುಡಿತೀನಿ ಅಂದ್ರೆ ಏನನ್ನೋರು? ಬೇಡ ಅನ್ನೋರು. ಬರೀ ಸಂಶಯದ ಮೇಲೆ ಇರೋರು. ಓಕೆ, ಅಂದ್ರೆ ನಿಮ್ ದೊಡ್ಡಪ್ಪ ಮಗನ ಒಂದು ಮಾತಿಂದ ಇಷ್ಟೊಂದು ಆಗ್ಲಿಕ್ಕೆ ಸಾಧ್ಯವಾ? ಆಗಿದೆ. ಹಂಗಂದ್ರೆ ನಮ್ಮ ಅಣ್ಣನ ಮೇಲೆ ದ್ವೇಷ ಇದೆ ಅವನಿಗೆ, ನಮ್ ಬ್ರದರ್ ಮೇಲೆ ದ್ವೇಷ ಇದೆ ಅವನಿಗೆ. ಯಾರಿಗೆ? ನಮ್ ದೊಡ್ಡಪ್ಪನ ಮಗನಿಗೆ. ಆ ದ್ವೇಷಕ್ಕೆ ನಿಮ್ ಗಂಡನಿಗೆ ನಿಮ್ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು, ನಮ್ ಜೀವನ ಹದಗೆಡ್ಸಿದ್ದಾರೆ ಇವಾಗ. ಸರಿ ಆಯ್ತು. ಈಗ ಹೊರಗಡೆ ಹೋಗೋ ನಿರ್ಧಾರ 5 ವರ್ಷದಿಂದ ಮಾಡ್ಲಿಲ್ಲ, ಈಗ ಮಾಡ್ಬಿಟ್ರಿ ಸಡನ್ ಆಗಿ? ಇವಾಗ ಮಾಡಿದ್ದಕ್ಕೆ ಎಲ್ಲಿ ಹೋದ್ರು ಮರ್ಯಾದೆ ತೆಗೆಯೋದು. ಈ ಕುಡಿದ ನಿಷೇಧಲ್ಲೇ ಒಂದ್ ಮದ್ವೆ ಫಂಕ್ಷನ್ ಹೋದ್ರು ಸುತ್ತಿ ಅಲ್ಲಾಕ್ ಹೋದೆ. ಇವಾಗ ಹೋಗ್ಲಿಲ್ಲ ಅಂದ್ರೆ ಒಂದ್ ಮಾತು, ಹೋದ್ರು ಒಂದ್ ಮಾತು. ಈಗ ಸಂಬಂಧಿಕರ ಅಂದ್ಮೇಲೆ ಹೋಗ್ಲೇಬೇಕು. ಅಲ್ಲೆಲ್ಲ ಮರ್ಯಾದೆ ತೆಗೆದು ಕುಡಿದ್ಬಿಟ್ಟು ಹೆಂಗ್ ಬೇಕಾದಂಗ್ ಒದರಾಡೋದು, ಹೊಡೆಯೋದು, ಬಡಿಯೋದು, ಹೊರಗಡೆ ಹಾಕೋದು. ಕುಡಿದ ನಿಷೇಧದಲ್ಲಿ ನೈಟ್ ಎಲ್ಲ ಹೊರಗಡೆ ನಿಂತಿದ್ದೀನಿ ಮಗಳ ಕರ್ಕೊಂಡ್ ನಾನು ಒಂದೊಂದ್ ಟೈಮಲ್ಲಿ. ನೈಟ್ ಎಲ್ಲ ಹೊರಗಡೆನಾ? ನೈಟ್ ಎಲ್ಲ ಹೊರಗಡೆ. ನನ್ ತಂದೆ ತಾಯಿ ದೂರ, ನನ್ ಮನೆಯಲ್ಲಿ ಯಾರಿಲ್ಲ, ಅತ್ತಿ ಮಾವ. ಯಾರಾದ್ರೂ ಕರ್ಕೊಂಡ್ರೆ ಅವ್ರಿಗೆ ಕರ್ಕೋಬೇಡ ಅಂತ ಹೇಳೋದು ಓಣೆನಲ್ಲಿ, ಏರಿಯಾದಲ್ಲಿ ಆತರ ಹೇಳಿದ್ದಾರೆ. ಸರಿ ಬಿಟ್ಟು ನಾನು ಒಂದ್ ನಿರ್ಧಾರಕ್ಕೆ ಬಂದೆ. ಮಗಳು 3rd ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ ಇವಾಗ. ಅವಳನ್ನ ಧಾರವಾಡದಲ್ಲಿ ಹಾಸ್ಟೆಲ್, ಅವಳ ಸಂಬಂಧ ನಾ ದುಡ್ಯಕ್ ಬಂದಿರೋದು ಇವಾಗ. ಓಕೆ, ಇಲ್ಲಿ ಇಂಥದ್ದೇನೋ ಆದಾಗ ನಿಮ್ಮ ತವ್ರ ಮನೆಗೆ ಹೇಳಿದ್ರ ಹಿಂಗೆ ಮಾಡ್ತವ್ರು ನನ್ನ ಗಂಡ, ಅಥವಾ ಈ ರೀತಿ ಹಿಂಸೆ ಕೊಡ್ತಾವ್ರೆ, ಈ ರೀತಿ ಅನುಮಾನ ಪಡ್ತಾವ್ರೆ, ಸೊ ನಾನು ಮಾಡ್ದಿರೋ ತಪ್ಪಿಗೆ ಯಾವನೋ ಹೇಳಿದ ವಿಚಾರವನ್ನು ನಂಬ್ಕೊಂಡು ನನ್ನನ್ನು ಹೀಗೆ ಅಯ್ಯೋ ಅನ್ನಿಸ್ತಿದ್ದಾರೆ ನಿಮ್ಮ ತವ್ರ ಮನೆಗೆ? ಪ್ರತಿ ಸರಾನು ಹೇಳಿ ಕಳಿಸಿದ್ದಾರೆ. ಅವ್ರು 5 ವರ್ಷನೂ ಹೇಳಿ ಕಳಿಸಿದ್ದಾರೆ. ಅವ್ರು ಇವಾಗ ನಿಂದೆ ನಿರ್ಧಾರ, ನಾನು ಏನ್ ಹೇಳಲ್ಲ ನಿನಗಿನ್ ಮೇಲೆ ಅಂತ ಹೇಳಿದಾರೆ ಅವ್ರು, ತವ್ರ ಮನೆಯವರು. ಪ್ರತಿ ಸರಾನು ಅವ್ರು ಹೇಳ್ದಾಗ ಎಲ್ಲಾರ್ಗಿ ಮರ್ಯಾದೆ ಕೊಟ್ಟು ನಾನು ಹೋಗಿದ್ದೀನಿ. ಯಾಕೆ ನನ್ನ ತಂದೆ ತಾಯಿ ಮರ್ಯಾದೆ ಉಳಿಸ್ಬೇಕಂತ ಅಂದ್ಬಿಟ್ಟು ನಾನು ಹೋಗಿದ್ದೆ. ಓಕೆ, ಈ 5 ವರ್ಷದಲ್ಲಿ ಎಷ್ಟು ಬಾರಿ ನೀವು ಮನೆ ಬಿಟ್ಟಿದ್ರಿ? ಸುಮಾರು ಸಲ ಬಿಟ್ಟಿದೀನಿ, ಬಟ್ ಇಷ್ಟು 1 ವರ್ಷಗಟ್ಲೆ ಒಟ್ಟೆ ಮನೆ ಬಿಟ್ಟಿಲ್ಲ. ಬಟ್ ಇದು ಸುತ್ತ 1 ವರ್ಷ ಆಯ್ತು ನಮ್ಮ ಮನೆ ಬಿಟ್ಟು ಬಂದು. ಹಾಗೆ ಹೊರಡೋ ದಿನ ನೀವು ಅವ್ರಿಗೆ ಹೇಳಿದ್ರ, ಅಥವಾ ಇಂಥದ್ದೇನಾದ್ರೂ ಸೂಚನೆ ಕೊಟ್ಟಿದ್ರ ಅವ್ರಿಗೆ, ನಾನೀಗ ಹೊರಡುತ್ತಿದ್ದೀನಿ ಅನ್ನೋದ್ರ ಬಗ್ಗೆ? ಅವರು ಜಗಳ ಮಾಡಿದ್ಮೇಲೆ ನಾನು ನೋಡ್ತಾ ಇದ್ದೀನಿ, ನನ್ನ ಬೇಡ ನೀನು ಅಂತ ಅಂದ್ಬಿಟ್ಟು ಹೇಳಿ ಬಂದಿದ್ದೀನಿ. ಅವ್ರು ಪದೇ ಕರೆಕ್ಟ್ ಬಂದಿದ್ದಾರೆ, ಫೋನ್ ಅಳ್ತಾ ಇರ್ತಾರೆ. ಏನಂತ ಅಳ್ತಾರೆ? ಬಾ ಸರಿಯಾಗಿ ಹೋಗಿದ್ದೀನಿ ಇವಾಗ ಬಾ ಅಂತಂತಾರೆ. ಜೀವನ ಚೆನ್ನಾಗಿ ಮಾಡೋಣ ಅಂತಂದು. ನಾನು ಅಲ್ಲಿ ಬರಲ್ಲ, ಮನೆ ಬೇರೆ ಆದ್ಮೇಲೆ ಬರ್ತೀನಿ. ಯಾಕಂದ್ರೆ ಪದೇ ಇದು ಅದೇ ಸಂಶಯದ ಪ್ರಕಾರ ಒಂದೇ ಮನೇಲಿ ಉಷ್ಟುರುದು. ಈ ಪದೇ ನಾನು ಅಲ್ಲಿ ಹೋದ್ಮೇಲೆ ಮತ್ತದು ಒಮ್ಮೆ ಹುಟ್ಟಿದ್ಮೇಲೆ ಅದು ಅನುಮಾನ ಅನ್ನೋದು ಇದು
ಬ್ರಹ್ಮ ಪಿಚಾಚಿ ಅದು ಸಂಬಂಧ ಬೇಡ ಅಂದ್ಬಿಟ್ಟು ನಾನು ಬೇರೆ ಮನೆ ಆದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ಬಾ ನೀ ಬೆಂಗಳೂರಿಗೆ ದುಡಿಯೋಣ ಅಂತ ಹೇಳಿದೀನಿ ಅವ್ನಿಗೆ. ಅಂದ್ರೆ ಬೇರೆ ಮನೆ ಅಂದ್ರೆ ಆ ಜಾಗದಿಂದ ಬೇರೆ ಜಾಗ ಅಂತಲೋ ಅಥವಾ ಏನದು? ಹಾ, ಬೇರೆ ಜಾಗ, ಬೇರೆ ಮನೆನೇ ಬೇರೆ ನಮ್ಗೆ. ಓಕೆ, ಅದು ನಿಮ್ಮ ಸ್ವಂತ ಮನೆ ಅಲ್ವಾ? ಸ್ವಂತ ಮನೆನೇ. ಅವ್ನ್ಗೆ ಹಾಕ್ಸಿದ್ ಮನೆ ಎಲ್ಲ ಅವಂಗೆ ಕೊಟ್ಟಿದ್ದಾರೆ, ಇವಾಗ ಸಣ್ಣವನ್ಗೆ ಕೊಟ್ಟಿದ್ದಾರೆ. ಅವ್ನ್ ಮದ್ವೆ ಆಗಿಲ್ಲಲ್ವಾ, ಜಮೀನಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಕೊಡ್ಲಿ ಅಂತಾನೆ ನಾನು ಇದನ್ ಮಾಡಿದ್ದೀನಿ. ಯಾಕಂದ್ರೆ ನಾನ್ ಆಡ್ಸಿದ್ ಮಗ ಅವನು. ಅವನಿಗೆ ಜಾಸ್ತಿ ಹೋದ್ರೆ ನಾನು ಏನ್ ಅನ್ನಲ್ಲ, ಯಾಕಂದ್ರೆ ನನ್ನ ಆಡ್ಸಿದ್ ನನ್ ಕೈಯಲ್ಲಿ ಎತ್ತಿ ಬೆಳೆಸಿದ್ದು. ಯಾಕಂದ್ರೆ ಹಾಳಾಗಿರೋದು ನನ್ ಗಂಡನ್ ಬಿದ್ರೇನೆ. ಇವಾಗ ಜಾಸ್ತಿ ಜಮೀನು ಮಾರಿದ್ದಾರೆ ಇವಾಗ. ಆಯ್ತವ, ಅದೇನೇ ಇರಲಿ, ಬಟ್ ಬೇರೆ ಮನೆ ಮಾಡು ಅಥವಾ ನೀನು ಬೆಂಗಳೂರಿಗೆ ಬಾ ಅನ್ನೋದು ಈಗ ನಿನ್ನ ಆಯ್ಕೆ, ನೀನ್ ಕೊಟ್ಟಿರೋ ಆಯ್ಕೆ. ಹೊಳ್ಳಿ ನಮ್ಮ ಮಮ್ಮಿಗೆ ಬೇರೆ ಮನೆ ಚಪ್ಲಿ ತೋರಿಸಿದಾನೆ ಅವನು. ಯಾರು? ನಮ್ಮ ಮನೆಯವರು ಚಪ್ಲಿ ತೋರಿಸಿದಾನೆ. ಯಾರಿಗೆ? ನಮ್ಮ ಮಮ್ಮಿಗೆ ನಮ್ಮ ಮನೆಯವರು ಚಪ್ಲಿ ತೋರಿಸಿದ್ದಾರೆ. ಯಾವಾಗ? ಇವಾಗ ಒಂದು ವರ್ಷದ ಹಿಂದೆನೆ, ಒಂದು 7 ತಿಂಗಳ ಹಿಂದೆನೆ ಆಗಿದೆ ಇವಾಗಿದು. ಯಾವ ಕಾರಣಕ್ಕೆ? ಇದೇ ಕಾರಣಕ್ಕೆ ನಿನ್ ಮಗ ಬುದ್ಧಿ ಹೇಳಿ ಕಳ್ಸಲ್ಲ ಅಂತ ಅಂದ್ಬಿಟ್ಟು ಚಪ್ಲಿ ತಗೊಂಡ್ ನಿಂತಿದ್ದಾನೆ ಅವನು. ಆ ಕಾರಣಕ್ಕೆ ನಾನು ಅವ್ರಂತಲ್ಲಿ ಬಂದು ಎದಕ್ ತಗೊಂಡಿದ್ಯಾ, ಕ್ಷಮೆ ಕೇಳ್ಬೇಕು ಅವ್ರನ್ನ ನೀನು. ಯಾಕಂದ್ರೆ ತಾಯಿ ನೋವಾದ್ರೆ ನಮಗೂ ನೋವಾಗುತ್ತೆ. ನಾವ್ ಏನಾರಂದ್ರೆ ಅಷ್ಟು ತಡ್ಕೊಂತಾರೆ. ಬೇರೆದವ್ರಂದ್ರೆ ನಮ್ಗೆ ತಡ್ಕೊಳಕ್ ಆಗಲ್ಲ. ಏನೋ ಸಣ್ಣ ಪುಟ್ಟ ಜಗಳಕ್ಕೆ ಮಾಡ್ತೀವಿ ಮನೇಲಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇವ್ರು ಬೇರೆದವ್ರ ತಾಯಿ ಮಗನ್ಕಿಂತ ಹೆಚ್ಚಾಗಿ ನೋಡಿದವ್ರಿಗೇನೆ ಈ ತರ ಮಾಡಿದ್ರೆ ನಮಗ್ ನೋವಾಗುತ್ತೆ. ಅದಕ್ಕೆ ನಮ್ ತಾಯಿಗೆ ಇವನು ಚಪ್ಲಿ ತೋರ್ಸಿದಾನಲ್ಲ, ಅದಕ್ಕೆ ನಮಗ್ ಸಿಟ್ಟು ಬಂದಿದೆ. ನಮ್ ಬ್ರದರ್ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಹೆಂಗ್ ಬರ್ಲಿ ಅವನು ನಮ್ ಮನೆಗೆ ಅಂತ ಅಂದ್ಬಿಟ್ಟು ನಮ್ ಮನೆಯವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ ನಮ್ ಬ್ರದರ್. ಈಗ ನಿಮ್ ತವ್ರ ಮನೆಯವ್ರಿಗೂ ಮತ್ತೆ ನಿಮ್ ಗಂಡನಿಗೂ ಅಷ್ಟೊಂದು ಬಹಳ ಪ್ರಿಯವಾದ ಸಂಬಂಧ ಈಗಿಲ್ಲ ಮೊದಲಿನಷ್ಟು ಏನು ಇಲ್ಲ. ನಮ್ ಮನೆಯವ್ರು ಬಂದ್ರೆ ನಮ್ಮ ಮಮ್ಮಿ ಯಾಕ ಅನ್ನಲ್ಲ ಇವಾಗ. ಆ ತರ ಮಾಡಿಟ್ಟಿದ್ದಾರೆ. ಅಂದ್ರೆ ಅದೇನದೆಲ್ಲ ಕುಡಿದ್ ನಶೆಲಾಗಿರೋದಾ? ಕುಡಿದ್ ನಿಷೇಧಲ್ಲೇ ಆಗಿರೋದು. ಕುಡಿದ್ ನಿಷೇಧಲ್ಲೇ ಮಾಡಿರೋದು ಅವ್ರು ಇವಾಗ. ಬಟ್ ಈಗ ನಾನು ನಿಮ್ಮ ತಾಯಿಗೆ ಆ ರೀತಿ ಮಾಡಿದ್ದು ತಪ್ಪು ಅಂತ ಕೇಳುವಷ್ಟು ಸದ್ಬುದ್ಧಿ ಬಂದಿದ್ಯಾ ಗಂಡನಿಗೆ? ಬಂದಿಲ್ಲ. ಅವ್ ಮಾತಾಡೋದ್ ನೋಡಿದ್ರೆ ನಾನ್ ಮಾಡಿಲ್ಲ ಅಂತ ಹೇಳ್ತಾನೆ, ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾನೆ ಅವನು. ಅವನು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ನನಗೂ ನೀನು ಬೇಡ, ನನ್ ತಾಯಿ ನೀ ಮಾಡಿದಿ ಅಂದ್ಮೇಲೆ ನೀನು ನನಗ್ ಬೇಡ ಅಂತ ಹೇಳಿಬಿಟ್ಟಿದ್ದೀನಿ ನಾನು ಇವಾಗ ಅವ್ಗೆ. ಇಲ್ಲಿ ಇದನ್ನ ಸರಿ ಮಾಡೋರು ಅವ್ರ ಕಡೆಯವರು ದೊಡ್ಡವರು ಯಾರು ಇಲ್ಲ ಇದಾರೆ. ಎಲ್ಲರೂ ಬಾ ಅಂತಿದ್ದಾರೆ, ಅವನ್ಗೆ ಬುದ್ಧಿ ಹೇಳ್ತಾರೆ ಎಲ್ಲರೂ. ನನಗೆ ಸರ್ ನಿಲ್ಲನಲ್ಲಲ್ಲಿ, ಯಾಕಂದ್ರೆ ನಾನು ಆ ತರ ನಡೆಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಇವಾಗ. ನಾನೇನು ಒಂದ್ ಸೊಸೆಯಾಗಿ ಏನ್ ಜವಾಬ್ದಾರಿ ತಗೋಬೇಕು, ತಂದೆ ತಾಯಿ ಇಲ್ಲ, ಅತ್ತೆ ಮಾವ ಇಲ್ಲ ಟೈಮ್ನಲ್ಲಿ ಆ ಜವಾಬ್ದಾರಿ ನಿಂತು ಮಾಡಿದೆ ನಾನು ಇವಾಗ. ಸೊ ಹಾಗಾಗಿ ಅವ್ರ ಕಡೆ ಅಥವಾ ಅವ್ರ ಕಡೆ ಜನರಿಗೂ ಅವ್ರ ಕಡೆ ಸಂಬಂಧಿಕರಿಗೂ ನೀನು ಅತ್ಯಂತ ಪ್ರಿಯಳಾದ ಸೊಸೆಯಾಗಿದ್ದೆ ಆ ಮನೆಗೆ. ಬಟ್ ನಿನ್ನನ್ನು ದೂಷಿಸ್ಲಿಕ್ಕೆ ಅವ್ರ ಹತ್ರ ಈ ಕಾರಣ ಇಲ್ಲ. ಇಲ್ಲ, ಆತನನ್ನೇ ದೂಷಿಸಬೇಕು. ಆದ್ರೂ ಕೂಡ ಈಗ ಅವರದೆಷ್ಟು ಬುದ್ಧಿ ಹೇಳಿದ್ರೇನು, ಗಂಡ ಅನ್ನೋ ವಿಚಾರ ನಿನಗೆ ಅವ್ರಿಗಿಂತ ಚೆನ್ನಾಗಿ ಗೊತ್ತಲ್ಲ. ಸರಿ, ಈಗ ಮಗು ಎಲ್ಲಿದೆ? ಮಗು ಹಾಸ್ಟೆಲ್ಗೆ ಹಾಕಿದ್ದೀನಿ ನಾನು ಇವಾಗ. ಅಂದ್ರೆ ಗಂಡ ಹಾಕಿರೋದು ನೀವು ಹಾಕಿರೋದ? ನಾನೇ ಹಾಕಿರೋದು. ಅವ್ರದ್ದು ಏನೋ ಬಂದು ನಾನೇ ನೋಡ್ಕೊಂತ ಇರೋದು ಇವಾಗ. ಈತ ಹೋಗಿ ನೋಡ್ತಾರೋ? ಹೋಗ್ತಾರೆ, ಬಟ್ ಏನು ನಾವು ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂದ್ರೆ ನಾನು ಇಲ್ಲಿ ದುಡಿದು ನನ್ ಮಗ ಸ್ಕೂಲ್ ಕಲ್ಸ್ಬೇಕಾದ್ರೆ ಅವ್ನ ಏನಾದ್ರು ಕುಡಿದ ನಿಷೇಧದಲ್ಲಿ ಕರ್ಕೊಂಡ್ ಹೋದ್ರೆ ನಾನು ಏನ್ ಮಾಡ್ಲಿ ಅಂತಂದು ಸ್ಕೂಲಲ್ಲೆಲ್ಲ ಸ್ಟ್ರಿಕ್ಟ್ ಆರ್ಡರ್ ಮಾಡಿದೀನಿ ಇವಾಗ. ಎಲ್ಲಿ ಹೊರಗ್ ಕಳ್ಸಂಗಿಲ್ಲ. ನಮ್ ಸಿಸ್ಟರ್ ಹೋಗ್ತಾರೆ, ಒಬ್ರು ಹುಬ್ಳಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಗಾರ್ಮೆಂಟ್ಸ್ ಹೋಗ್ತಾರೆ. ಅದಕ್ಕೆ ಅವ್ರು ಅಲ್ಲಿ ಹೋಗ್ತಾರೆ, ಅವ್ರ ಮಗನ್ ಇಟ್ಟಿದ್ದಾರೆ ಅಲ್ಲಿ. ಅದಕ್ಕೆ ಅವ್ರಿಗೆ ಪರ್ಮಿಷನ್ ಅಷ್ಟೇ ಕೊಟ್ಟಿರೋದು. ನಮ್ ತಾಯಿಗೆ, ನಮ್ ಬ್ರದರ್ಗೆ, ನಮ್ಮ ಅಕ್ಕನಿಗೆ, ನಮ್ಮ ಮಾಮನಿಗೆ. ಮಂಗಂದ್ರೆ ಅಕ್ಕನ್ ಮಾಮ ಅಂದ್ರೆ ಸೋದರ ಮಾವನಿಗೆ ಕೊಟ್ಟಿದೀವಿ, ದೊಡ್ಡಮ್ಮನ ಮಗಳು ಕೊಟ್ಟಿದೀವಿ ನಾವು. ಇವಾಗ ನಾನು ಇಲ್ಲಿ ಇರ್ತೀನಲ್ಲ, ಅವಳೇ ನೋಡ್ಕೊಂಡು ಹೋಗ್ತಾಳೆ ಎಲ್ಲಾನು. ಇಲ್ಲಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ನಿಮ್ಮನ್ನ ಆರಂಭದಲ್ಲಿ ನಿಮ್ಮನ್ನ ನೋಡ್ಕೊಂಡಿದ್ದ ಅಥವಾ ಎಲ್ಲಿ ಏನ್ ವ್ಯವಸ್ಥೆ ಇತ್ತು ಅಂದ್ರೆ ಗೊತ್ತಿರೋರ್ ಮನೆಗೆ ಬಂದ್ರ ಅಥವಾ ನೀವೇ ಡೈರೆಕ್ಟ್? ಇಲ್ಲ, ನಾನು ಫೇಸ್ಬುಕ್ ಅಲ್ಲಿ
ಇಲ್ಲಿ ಇದು ಫೇಸ್ಬುಕ್ ಅಲ್ಲಿ ಹೋಮ್ ನರ್ಸಿಂಗ್ ಅಂತ ಕೆಲಸ ಇತ್ತು. ಅದು ಅಜ್ಜಿ ಟೇಕ್ ಕೇರ್ ಅಂತ ಹೇಳಿದ್ನಲ್ಲ, ಅಜ್ಜಿ ನೋಡ್ಕೊಳ್ಳೋದು. ಆ ತರ ಕೆಲಸ ನೋಡ್ಕೊಂಡ್ಬಿಟ್ಟು ನಮ್ ತಮ್ಮ ಒಬ್ಬವನು, ನಮ್ ಪರಿಚಯದವ್ರೊಬ್ರು ಇಲ್ಲಿ ಕೆಲಸ ಮಾಡ್ತಾ ಇದಾರೆ. ತಮ್ಮನೇ ಅವ್ನು ನನಗೆ, ಆ ಪರಿಚಯದವ್ನು ಕೆಲಸ ಮಾಡ್ತಾ ಇದ್ದ. ಅವ್ನ್ ಕರ್ಕೊಂಡ್ ಬಂದ್ ಬಿಟ್ಟಿದ್ದು ನನ್ನಲ್ಲಿ. ಆದ್ರೆ ನಮ್ ಮೇಡಮ್ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾ ಇದಾರೆ ನಮ್ಗೆ. ಯಾವ್ದಕ್ಕೂ ಕೊರತೆ ಇಲ್ಲ. ಬಟ್ ಒಂದೇ ಕೊರತೆ ಇರೋದು, ಗಂಡ ದೂರ, ನಾನು ದೂರ, ಮಗಳು ದೂರ. ಇಲ್ಲಿ ನಿಮ್ ಗಂಡನ್ನ ಅಥವಾ ನಿಮ್ ಸಂಸಾರದ ವಿಚಾರಗಳು ಈಗ ನಿಮ್ ಮೇಡಮಿಗೆ ಗೊತ್ತಾ? ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ. ತಿಂಗಳ ದುಡಿಮೆ ಎಷ್ಟು ಮಾಡ್ತೀಯವ ನೀನು? 15,000 ಕೊಡ್ತಾರೆ ನನಗೆ. ಸೊ ಇಲ್ಲಿ ಮಗಳು ಮತ್ತೆ ನೀವೊಂದಷ್ಟು ಉಳಿತಾಯ ಮಾಡು, ಅಂದ್ರೆ ಊಟ ತಿಂಡಿ ಎಲ್ಲ ಇವರೇ ಕೊಡ್ತಾರಾ? ಊಟ ತಿಂಡಿ ಎಲ್ಲ ಇವ್ರದೇ. ಒಬ್ಬೊಬ್ರು ಚೆನ್ನಾಗಿ ನೋಡ್ಕೊಳ್ಳೋರು ಇದ್ರೆ ಪ್ರತಿ ಸರನು ಹೋಗ್ಬೇಕಾದ್ರೆ 1,000-1,500 ಏನಾದ್ರು ಕೊಡ್ತಾರೆ. ಮಗಳಂತೆಲ್ಲ ಹೊಟ್ಟೆ ಹೋಗ್ತಿದೆ, ಏನಾದ್ರು ತಗೊಂಡ್ ಹೋಗಂದ್ಬಿಟ್ಟು ಕೊಡ್ತಾರೆ ಒಂದಿಷ್ಟು ಜನಗಳು. ಸುಳ್ಳೆ ನಾನು ಅನ್ಬಾರ್ದು. ಆಗ್ಲಿ, ತೊಂದರೆ ಇಲ್ಲ. ಬಟ್ ಈಗ ಗಂಡನ ವಿಚಾರದಲ್ಲಿ ನಾನು ಹೋಗ್ಬೇಕಾ ಹೋಗಬಾರ್ದ, ಅಥವಾ ಇಲ್ಲಿ ಏನ್ ನಡ್ಕೊಳ್ಬೇಕು ಅನ್ನೋದು. ನನ್ಗೆ ಬೇರೆ ಮನೆ ಆದ್ರೆ ಹೋಗ್ತೀನಿ ನಾನು. ಯಾಕಂದ್ರೆ ನನ್ ಪ್ರತಿ ಸರನು ಅಲ್ಲೇ ಇದ್ದು ಹಿಂಸೆ ಕೊಡೋಕ್ಕಿಂತ ನಾವು ಬೇರೆನೆ ಸಪ್ರೇಟ್ ಇದ್ಬಿಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಇವಾಗ. ಅಂದ್ರೆ ಮೈದನ್ ಜೊತೆ ಬೇಡ, ಬೇರೆ ಇರೋಣ ಅಂತಲ್ಲ? ಬೇರೆ ಇರೋಣ. ಯಾಕಂದ್ರೆ ಅವ್ರು ಪದೇ ಅಲ್ವಾ, ಮೈದನಿಗೆ ಮದ್ವೆ ಮಾಡೋದು ನಿಮ್ದೇ ಜವಾಬ್ದಾರಿ ಅಲ್ವಾ? ಊಟ ತಿಂಡಿ ನೋಡ್ತೀನಿ, ಬಟ್ ಅವ್ನ್ ಊಟ ತಿಂಡಿ ಮಾಡಿಬಿಟ್ಟು ಅಲ್ಲಿ ಕೊಟ್ಟು ಕಳಿಸ್ತೀನಿ. ಆದ್ರೆ ನಾನು ಅವ್ನ್ ನನ್ ಜೊತೆ ನನ್ ಮನೇಲಿ ಇಟ್ಕೊಳಕ್ ರೆಡಿ ಇಲ್ಲ ನಾನು. ಯಾಕೆ ಅಂದ್ರೆ ಈಗ ಆಲ್ರೆಡಿ 2-3 ಸುತ್ತ ಆಯ್ತು ಅವಂಗೆ ನನಗೆ ಸಂಶಯ ಮಾಡ್ತಾ ಇರೋದು. ಆ ಕಾರಣಕ್ಕೆ ನಾನು ಅದು ಮೈದನ ತಪ್ಪು ನಡವಳಿಕೆಯೋ ಗಂಡನ ಸಂಶಯವೋ? ಗಂಡನ ಸಂಶಯ. ಮತ್ತೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೆ ಹಾಕಿದ್ರೆ ನೀನು? ಇಲ್ಲ, ನೀವು ಬೇದ್ರು ನನಗೆ ಇದಿಲ್ಲ. ಯಾಕಂದ್ರೆ ಆ ತರ ಸಿಚುವೇಶನ್ ಇದ್ದದಕ್ಕೆ ನನಗೆ ಒಲ್ಲ ಅಂತ ಹೇಳುದು. ಉಷ್ಟರು ಕೂಡಿದ್ರೆ ಮತ್ತೆ ಅದೇ ಪ್ರಾಬ್ಲಮ್, ಇವ್ರದ್ದು ಅದೇ ಪ್ರಾಬ್ಲಮ್. ಮತ್ ಗಂಡ ನೀನ್ ಬೇರೆ ಕಡೆ ಕರ್ಕೊಂಡು ಹೋದಾಗ ಈ ಬುದ್ಧಿ ಬದಲಾಗಿರುತ್ತೆ ಅಂತ ನೀನ್ ಹೇಗ್ ಭಾವಿಸ್ತೀಯವ್ವ? ಮೈದ್ನ ಇಲ್ಲ ಅನ್ನೋದೊಂದು ಬದಲಾವಣೆ ಆಗುತ್ತೆ, ಬಿಟ್ರೆ ಗಂಡನಲ್ಲಿ ಅದೇ ಬುದ್ಧಿ ಇದ್ರೆ ಏನ್ ಮಾಡ್ತೀಯ? ಸಂಶಯನಾದ್ರೂ ಹೋಗ್ತೈತಲ್ವಾ? ಅದೇ ಹೆಂಗ್ ಹೋಗುತ್ತೆ ಸಂಶಯ? ಅದು ಯಾವುದು ಜೊತೆ ಇರುವುದರಿಂದ ಬರೋದಲ್ವೋ ಸಂಶಯ. ಮೈದ್ನನ್ ಜೊತೆ ಇಟ್ಕೊಳ್ಳೋದ್ರಿಂದ ಬರುವಂಥದ್ದಲ್ಲ. ಸಂಶಯ ಅನ್ನೋದು ಸ್ವಯಂ ಆತನೊಳಗಡೆ ಬಿದ್ದಿರತಕ್ಕಂತ ವಿಷ ಬೀಜ. ಇವಾಗ ಅವ್ನಿಗೇನ್ ಬುದ್ಧಿ ಬಂದಿದೆ ಬಂದ್ಬಿಟ್ಟು ಹೋಗಿದೆ. ಹೇಳೋದು ಕೇಳಿಸ್ತಿದ್ಯೇನೋ? ಕೇಳಿಸ್ತಿದೆ ಸರ್. ನಾನು ಹೇಳ್ತಿರೋದು ನಿನ್ನ ನಿರ್ಧಾರ. ಇಲ್ಲಿಗೆ ಬಂದು ಹೇಳ್ಕೊಂಡಾಗ ನಮಗೇನು ನಮ್ಮ ಅನುಭವದಲ್ಲಿ ಹೇಳಬೇಕು ಹೇಳ್ತೀವಿ, ಅದನ್ನು ಮೀರಿ ನಿನಗೆ ಬಿಡ್ತೀನಿ. ಇಲ್ಲಿ ನನ್ನ ಮೈದನನ್ನು ಇಟ್ಟುಕೊಳ್ಳೋದು ಬಿಡೋದು ಸರಿ. ಅವತ್ತು ನಾನು ಮಗುವಿನಿಂದ ಅಥವಾ ಚಿಕ್ಕ ಹುಡುಗನಿಂದ ನೋಡಿಕೊಂಡು ಬಂದಿದ್ದೀನಿ, ಆಡಿಸಿದ್ದೀನಿ, ಅಥವಾ ನಾನು ಅವನ ಹಾರೈಕೆ ಮಾಡಿದ್ದೀನಿ. ಇಂಥದ್ದೇನೋ ಒಂದು ಕಳಂಕ ಬಂದಾಗಲೂ ಕೂಡ ಅದನ್ನು ಕೈ ಬಿಡದೇನೆ ಅದನ್ನು ಮುಂದುವರಿಸ್ಕೊಂಡು ನನಗೆ ಒಬ್ಬರು ಮಗಳಲ್ಲ 2 ಮಕ್ಕಳು ಅಂದುಕೊಂಡು ಹೋಗುವುದು ನಿಜವಾದ ತಾಯ್ತನವಾಗುತ್ತೆ. ಧರ್ಮ ಇರೋದು ಹೇಳ್ಬಿಡ್ತೀನಿ, ಪಾಲಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು ಆಯ್ತಲ್ಲ. ನನಗಿಂಥದ್ದೇನೋ ಬಂದ ತಕ್ಷಣ ನಾನು ಇಲ್ಲ ನನ್ನ ಜೊತೆ ಇರಲ್ಲ ಅಂದರೆ ಮೈದನಿಂದ ಸ್ವಯಂ ತಪ್ಪು ನಡವಳಿಕೆ ಅಥವಾ ಅವನ ದುರ್ವರ್ತನೆ ಶುರುವಾದರೆ ದೂರ ಇಡೋದು ಬೇರೆ. ಗಂಡನ ರೋಗಕ್ಕೆ ಮೈದನಿಗೆ ಇಂಜೆಕ್ಷನ್ ಕೊಡೋದು ತಪ್ಪು. ಸರಿ, ಅದು ನಿಮಗೆ ಬಿಡ್ತೀನಿ. ಇಲ್ಲ ನನಗೆ ಆಗಲ್ಲ ಅಂದರೆ ನಿನ್ನ ಸಂಸಾರನವ. ಆದರೆ ಕರ್ಮ ಧರ್ಮಗಳು ಅಂತ ಒಂದಿರ್ತವೆ. ನೀನು ದೂರನೇ ಇಡು, ಆದರೆ ಏನು ಪ್ರೀತಿ ಹಾರೈಕೆಗಳಿದ್ದಾವೆ ಅಥವಾ ನಾಳೆ ದಿನ ಅವನಿಗೊಂದು ಏನು ದಾರಿ ತೋರಿಸ್ಬೇಕು ಆ ಕುರಿತಂತೆ ಮೊದಲಿಂದ ಏನು ಕಾಳಜಿ ಮಾಡಿಕೊಂಡು ಬಂದೇ ಅದೊಂದು ತೋರಿಸಬೇಕು. ಗಂಡನಿಗೆ ಯಾವನೋ ಹೊರಗಡೆ ಅವನು ಬಿತ್ತಿದ ವಿಷ ಬೀಜಕ್ಕೆ ಮೈದನನನ್ನು ನಾನು ಆಯಿತು ದೈಹಿಕವಾಗಿ ಅವನನ್ನು ದೂರ ಇಡು, ತೊಂದರೆ ಇಲ್ಲ. ಆದರೆ ನಾನು ನಾಳೆ ದಿನ ಅವನಿಗೂ ಯಾರೂ ಇಲ್ಲ, ಹೌದಲ್ಲವಾ? ನೀವೇ ತಂದೆ ತಾಯಿಗಳು, ಹೌದು ತಾನೇ? ಇಲ್ಲಿ ನೀವು 4 ಕಾಸು ದುಡಿಬೋದು. ಈ ದಿನ ಬಿಡು ಇಲ್ಲಿ ದುಡಿಮೆ ಇದೆ, ಗಂಡ ಅಲ್ಲಿ ಬೇಕಾದ್ರೆ ಬರಲಿ ಬರ್ದೇನೆ ಇರಲಿ, ಮೈದನ ಅವನ ಪಾಡಿಗೆ ಅವನ ಜೀವನ ನೋಡಿಕೊಳ್ಳಿ. ಜವಾಬ್ದಾರಿಗಳಿಂದ ನುಳಿಚಿಕೊಳ್ಳೋದು ಬಹಳ ಸುಲಭ. ಆದರೆ ಹೇಗೆ ತಾನು ಹೆತ್ತ ಮಗ ಚೆನ್ನಾಗಿ ಸಾಧನೆ ಮಾಡಿದ್ರು ಅವನು ನನ್ನ ಮಗ,
ಮತ್ತು ತಾನು ಹೆತ್ತು ಮಗನಿಂದ ಕಳಂಕ ಬಂದರೂ ಕೂಡ ಅಯ್ಯೋ ನನ್ನ ಮಗು ಸರಿ ಮಾಡ್ಕೊಂಡು ಹೋಗೋಣ ಅಂತಿರಲ್ಲ, ಹಾಗೆ ಇಲ್ಲೂ ಕೂಡ ಮೈದುನನ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡು. ಆಯಿತು, ನಾನು ಸಪ್ರೇಟ್ ಇರ್ತೀನಿ ಅನ್ನೋದು ಬೇರೆ. ನಿನ್ನ ಮೈದುನನ್ನು ಒಮ್ಮೆ ಕೇಳು, ಏನಪ್ಪ ನೀನು ಸಪ್ರೇಟ್ ಇರ್ತೀಯನೆಯ, ಹಿಂಗಾಗಿದೆ, ಇಂಥದ್ದೇನೋ ಸಮಸ್ಯೆ ಬಂದಿದೆ, ಅದಕ್ಕೆ ಏನು ತೊಂದರೆ ಇಲ್ಲ, ನನ್ನಿಂದ ನಿಮಗೆ ಯಾಕೆ ತೊಂದರೆ, ನಾನು ಸಪ್ರೇಟೇ ಇರ್ತೀನಿ, ಆದರೆ ಆಗಾಗ ಹೋಗಿ ಬರ್ತಿ ಅಥವಾ ನೀವು ನನಗೆ ಅತ್ಯಂತ ಪ್ರೀತಿಯಿಂದ ಮೊದಲು ಹೇಗೆ ನೋಡ್ತಿದ್ರು ಹಾಗೆ ನೋಡಿಕೊಂಡ್ರೆ ನನಗೆ ಸಾಕು ಅಂತ ಅವನಿಂದ ಬಂದರೆ ಆಯ್ತಪ್ಪ ನಿನ್ನ ಪಾಡಿಗಿರು. ಆದರೆ ಈ ಕಾರಣ ಕೊಟ್ಟು ನಿಮ್ಮ ಬಾಯಿಂದ ಬಂತಲ್ಲ ಇದು, ಇಲ್ಲ ನಾನು ಅವನಿದ್ರೆ ನಾನಿರಲ್ಲ, ಸ್ವಭಾವತಃ ಅಥವಾ ನಿರಾನಿರವಾಗಿ ನೀವು ಈ ಕಾರಣ ಕೊಟ್ಟು ಬಿಡೋದು ಧರ್ಮವಲ್ಲ. ನಿಮಗೂ ಮಕ್ಕಳಿದ್ದಾವೆ, ನಿಮಗೂ ಇನ್ನೂ ಬದುಕಬೇಕಾದವರು, ಸಮಯ ಬರುತ್ತೆ, ಕಾಲ ಹೇಗೆ ಇರಲ್ಲ. ನಿನ್ನ ಗಂಡನ ಮೇಲಿನ ಅಥವಾ ಗಂಡನ ರೋಗಕ್ಕೆ ಮೈದುನನಿಗೆ ಮದ್ದು ಕೊಡೋದಲ್ಲ, ಗಂಡನ ರೋಗಕ್ಕೆ ಗಂಡನಿಗೆ ಮದ್ದು ಕೊಡಬೇಕು. ಸೊ ಇಲ್ಲ, ನನ್ನ ಗಂಡ ಸಪರೇಟ್ ಮನೆ ಮಾಡಿ ಕರೆದ್ರೆ ನಾನು ಹೋಗ್ತೀನಿ, ಆಯಿತು ಹೋಗು, ಗಂಡನ ಜೊತೆ ಇರು, ಗಂಡನನ್ನು ಸರಿ ಮಾಡ್ಕೋ, ತೊಂದರೆ ಇಲ್ಲ. ಆದರೆ ನೀವಿಬ್ಬರೂ ಸೇರಿ ಇವನಿಗೊಂದು ದಡ ಸೇರಿಸ ಮೇಲೆ ಅವನ ಪಾಡಿಗೆ ಅವನು ಬಿಡ್ಬೋದು, ಏನು ತೊಂದರೆ ಇಲ್ಲ. ದಡ ಅಂದ್ರೆ ಏನೋ ಒಂದು ಮದುವೆ ಮಾಡಿಬಿಟ್ಟು ಅಷ್ಟೇ, ಆಮೇಲೆ ನೀನು ಮನೆಗೆ ಸೇರಿಸ್ಬೇಡ, ಏನು ತೊಂದರೆ ಇಲ್ಲ. ಯಾಕಂದರೆ ನಿನ್ನ ಗಂಡನಿಗೆ ಯಾರೂ ಇಲ್ದಾಗ ನಿನಗೆ ಹೆಂಗೆ, ನೀನು ಗಂಡನ ಬದುಕಲ್ಲಿ ನೀನು ಹೆಂಗೆ ಬಂದೋ ಅವನ ಬದುಕಲ್ಲೂ ಯಾರೂ ಇಲ್ದಾಗ ಅವಳಿಗೂ ಒಂದು ಹೆಣ್ಮಗಳು ಬಂದಾಗ ನೀವೇನು ಬೇಕಾಗಿಲ್ಲ. ಆದರೆ ಅಂದರೆ ನಾನು ಎತ್ತಾಡಿಸಿ ಬೆಳೆಸಿದವನು ಅಂತ ಏನು ಬಂತಲ್ವ, ಅದನ್ನೇನು ದೊಡ್ಡ ಗುಣ. ಬಟ್ ಅದನ್ನು ಏನೇ ಕಳಂಕಗಳು ಬಂದಾಗಲು, ಯಾಕಂದರೆ ನಿನ್ನ ಆತ್ಮಸಾಕ್ಷಿ ಗೊತ್ತು ಇಲ್ಲಿ ಮೈದನದ್ದೇನೂ ತಪ್ಪಿಲ್ಲ ಅಂತ, ಹೌದಲ್ಲವ? ಗೊತ್ತೋ ಇಲ್ವೋ? ಗೊತ್ತು. ಹಾಗಿರುವಾಗ ಮೇಲ್ನೋಟಕ್ಕೆ ಗಂಡನಿಗೆ ಇಷ್ಟವಾಗುವ ಹಾಗೆ, ಹೌದು ಇವಳು ನನ್ನ ತಮ್ಮನನ್ನು ಹತ್ರನೂ ಕೂಡ್ತಾ ಇಲ್ಲ ಅನ್ನೋ ಥರ ಇರಬೇಕು. ಆದರೆ ಆ ತಾಯ್ತನದ ಪ್ರೀತಿ ಏನಿದೆಯಲ್ಲವಾ, ಅದರಲ್ಲೇ ಧರ್ಮ ಇರುವುದು, ಅದರಲ್ಲೇ ನೀನು ಪುಣ್ಯ ಗಳಿಸೋದು. ಈ ಒಂದು ಕಳಂಕ ಬಂದಾಗ ಇಲ್ಲಿ ಎಲ್ಲಿಂದ ಶುರುವಾಯಿತು? ಗಂಡನಿಗೆ ಸತ್ಯ ದರ್ಶನವಾಗದ ಹೊರತು ನೀನು ಚಂದ್ರಲೋಕದಲ್ಲಿ ಮನೆ ಮಾಡಿಕೊಂಡ್ರು ಗಂಡಂದಿದೆ ಬದುಕು. ತಿಳ್ಕೊಂಬಿಡಿ ಮಾತಾ. ಒಂದು ಏರಿಯಾ ಬದಲಾಯಿಸಿದ ತಕ್ಷಣ ಮನಸ್ಥಿತಿಗಳು ಬದಲಾಗಲ್ಲ, ಹೌದಲ್ಲ? ಇಲ್ಲ, ಇಲ್ಲಿ ತಮ್ಮ ನಾಳೆ ಯಾಕಂದರೆ ಹೇಳ್ಕೊಡೋರು ಮಾತು ಅದಕ್ಕೆ ಹೇಳಲಿಕ್ಕೆ ತಯಾರಿದ್ದಾನೆ ಅಂದರೆ ಬೇರೆ ಯಾರ್ದೋ ಜೊತೆ ಮತ್ತೆ ಸಂಬಂಧ ಕಟ್ಟಿ ಹೇಳ್ಕೊಡ್ತಾರೆ, ಮತ್ತೆ ಅದನ್ನು ಬಂದು ನಿನ್ನ ಮನೇಲಿ ಅಳವಡಿಸ್ಕೊಳ್ತಾನ ಆತ, ಹೌದಲ್ಲ? ಇಲ್ಲಿ ಸಮಸ್ಯೆ ಮೈದುನದ್ದಲ್ಲ, ಹೇಳ್ಕೊಡೋನೊಬ್ಬ, ಅದನ್ನು ಕೇಳೋಕೆ ರೆಡಿ ಇರೋನೊಬ್ಬ ಇದ್ದಾಗ ಅವನು ಇವಾಗ ಏನಂದ್ರೆ ಬೇರೆದವ್ರ ಮಾತು ಕೇಳ್ಕೊಂಡ್ಬಿಟ್ಟು ನನ್ ಕೂಟಾಗ ಹೊರಗೆ ಸಾಗಿಸ್ತಾ ಇದ್ದಾನೆ ಇವಾಗ ಅವನು. ಯಾರು? ನಮ್ಮ ಮೈದ್ನ. ಆಯಿತು, ಅದೇನೇ ಇದ್ರೆ ಇರಲಿ, ಮೈದ್ನ ವಿಚಾರವಾಗಿ ಕೆಲವೊಂದು ಕರ್ತವ್ಯಗಳಿದ್ದಾವೆ, ಅದನ್ನ ನಾನು ಹೇಳದೆ ಹೋದ್ರು ನಿನಗೆ ಗೊತ್ತು. ಮಾಡ್ತೀನಿ, ನನ್ ಹೊರಗಡೆ ಬಂದ್ರು ಆಯ್ತು, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಒಂದು ತಾಯಿಯಾಗಿ ವಿಚಾರವಾಗಿ ನಾನು ನಿನಗೆ ಅದನ್ನು ತಿಳಿಸಬೇಕಿತ್ತು. ಯಾಕೆ ಇದೊಂದು ವಿಚಾರದಲ್ಲಿ ನೀನು ಸಂಪೂರ್ಣವಾಗಿ ಇದನ್ನು ದೂರ ಇಟ್ಟುಬಿಟ್ಟು ನೀನು ಪಾಪಿಯಾಗೋದು ಬೇಡ. ಯಾಕೆ ನೀನು ಆರಂಭದಲ್ಲಿ ಬಂದಾಗಲೇ ಇಲ್ಲ ನಿನ್ನ ಮೈದ ಅಥವಾ ನಿನ್ನ ತಮ್ಮ ಏನಿದ್ದಾನೆ ನಾನು ಅವನ ಜೊತೆ ಬದುಕೋಕೆ ಇಷ್ಟಪಡಲ್ಲ, ಅಥವಾ ನನಗಿದೆಲ್ಲ ಜಂಜಾಟ ಬೇಡ, ನಾನು ಮದುವೆ ಆದಮೇಲೆ ಸಪ್ರೇಟ್ ಬಂದುಬಿಡ್ತೀನಿ, ನನ್ನ ಗಂಡ ನಾನು ಅಂದ್ಕೊಂಡು ಅವತ್ತಿಂದಲೇ ಬಂದಿದ್ರೆ ಅದು ಬೇರೆ. ಬಟ್ ಅವತ್ತೆಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ಮಗು ಥರ ನೋಡ್ಕೊಂಡು ಬಂದಲ್ವ. ಹಾಗಾಗಿ ಇಲ್ಲಿ ಅದನ್ನು ಕೈ ಬಿಡೋದು ಬೇಡ. ಆತ ಯಾರು ಮಾತಾದರೂ ಕೇಳಲಿ, ಬಟ್ ನಿಮ್ಮ ಸಹಾಯ, ನಿಮ್ಮ ಪ್ರೀತಿ ಅವನಿಗೆ ಅಥವಾ ನಿಮ್ಮ ಸಲಹೆ ಅಥವಾ ನಿಮ್ಮ ಒಳಗೊಳ್ಳುವಿಕೆ ಆತನಿಗೆ ಅವಶ್ಯಕತೆ ಇದೆ ಅಂತ ಅವನೇ ಯಾವತ್ತಾದರೂ ಕರೆದ್ರೆ ಹೋಗೋದನ್ನು ಮರಿಬೇಡ. ಅಂದರೆ ನನಗೆ ಹಿಂಗೊಂದು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ಹಿಂಗೆ ಹೆಣ್ಣು ನೋಡಿದ್ದೀನಿ ಅಥವಾ ಹೆಣ್ಣು ನೋಡಿ ಇಂಥದ್ದೇನೋ ಕೇಳಿದಾಗ ಇನ್ವಾಲ್ವ್ ಆಗೋದು ಬಿಟ್ಟರೆ ತುಂಬ ಮೇಲ್ಬಿದ್ದು ಹೋಗು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ ಕರ್ತವ್ಯವನ್ನು ಜೀವಂತವಾಗಿ ಇಟ್ಟುಕೋ ಅಷ್ಟೇ. ಅದು ಅಳಿಯನ್ನು ಅಥವಾ ಮೈದನ ವಿಚಾರ. ಇನ್ನು ಗಂಡನ ವಿಚಾರಕ್ಕೆ ಬಂದರೆ ನಾನು ಹೇಳೋದು, ನಾನೀಗ ಹೊಸಲಿಂದ ಕಾಲು ತೆಗೆದು ಆಚೆ ಬಂದುಬಿಟ್ಟಿದ್ದೀನಿ, ಒಂದು ಮಗು ಇದೆ, ಇಲ್ಲಿ 4 ಕಾಸು ದುಡಿತಾ ಇದ್ದೀನಿ, ಒಳ್ಳೇದವ. ಯಾಕಂದರೆ ಗಂಡ ಸಂಶಯ ಈಗ ದುಡಿದೇ ಮನೇಲಿರಲಿ ತೊಂದರೆ ಇಲ್ಲ, ನಾನೇ ದುಡಿದು ಸಾಕ್ತೀನಿ, ಇನ್ನೂ ಹೆಣ್ಮಕ್ಳಿದ್ದಾರೆ. ಬಟ್ ಈ ಸಂಶಯ ಇದೆಯಲ್ಲ, ಇದು ಉಸಿರುಗೊಟ್ಟು ವಾತಾವರಣ ಇದು ಅಲ್ವಾ? ಈ ವಿಷಯದಲ್ಲಿ ನನ್ನ ತಂದೆ ತಾಯಿನ ಮೇಲೆ ಅನುಮಾನ ಪಟ್ಟಿದ್ದಾನೆ ಅವನು. ಯಾಕಂದ್ರೆ ನಾನ್ ದುಡ್ದಿದ್ದು ಅವ್ರು ತಿಂತಾ ಇದಾರಂತೆ ಇವಾಗ. ಮತ್ತಿಲ್ವಾ? ಇಲ್ಲ, ನಾನು ಅವ್ರಿಗೆ 1 ರೂಪಾಯಿನೂ ಕೊಟ್ಟಿಲ್ಲ. ನಾನು ಅವ್ರ ಕಡೆದೇ ಇಸ್ಕೊಂತೀನಿ ಹೊರತು ನಾನು 1 ರೂಪಾಯಿನೂ ಕೊಟ್ಟಿಲ್ಲ. ಅಲ್ಲ, ಈ ವಿಚಾರದಲ್ಲೂ ಮತ್ತು ಗಂಡ ಖ್ಯಾತಿ ತೆಗಿತಿದ್ದ, ಕೆಳಗಿಳಿತಾ ಇದ್ದಾರೆ. ನಾನ್ ದುಡುದು ನನ್ನ ತಂದೆ ತಾಯಿ ಸಾಕ್ತಾ ಇದೀನಿ ಅಂತೆ, ನಾನು 1 ರೂಪಾಯಿನೂ ಕೊಟ್ಟಿಲ್ಲ ಅವ್ರಿಗೆ.
ಇವಾಗ ನಾನ್ ಬೆಂಗಳೂರಲ್ಲಿ ಇರ್ತೇನೆ ಅಂದ್ರೆ ಊಟ ತಿಂಡಿ ಅಷ್ಟೇ ನೋಡ್ಕೋತಾರೆ. ಬೇರೆ ಖರ್ಚು ಇರುತ್ತೆ, ಫೋನ್ ಕರೆನ್ಸಿ ಅಂತ ಇರುತ್ತೆ, ನನಗೆ ಏನೋ ಬೇರೆ ಬೇರೆ ಇರುತ್ತೆ. ನಾನು ಅಷ್ಟು ಖರ್ಚು ಮಾಡಲ್ಲ. ಇವಾಗ ಊರ್ಗ್ ಹೋಗ್ಬೇಕಾದ್ರೆ ಮಗಳಿಗೆ ಏನಾದ್ರು ತಗೊಂಡ್ ಹೋಗ್ತಿದ್ದೀನಿ, ಸ್ವೀಟ್ ಏನಾದ್ರು ತಗೊಂಡ್ ಹೋಗ್ತಿದ್ದೀನಿ. ಬೆಂಗಳೂರಲ್ಲೆಲ್ಲ ಇರೋದು ತುಟ್ಟಿನೇ, ಇವಾಗ ನಿಮಗೂ ಗೊತ್ತಿರೋದೆ. ಆಯ್ತವ, ಈಗ ನಿನಗೆ 15,000 ಅಂದ್ಕೊಳವ, ಎಲ್ಲ ಖರ್ಚು ಕಳೆದು ಏನೊಂದು 5, 6, 7 ಉಳಿಸ್ತೀಯಾ? ಅಷ್ಟು ಖರ್ಚು ಮಾಡುದಿಲ್ಲ ಸ್ವಾಮೀಜಿ ನಾನು. ಅಲ್ಲಿ 10,000 ಉಳಿಸ್ತೀಯನವ? 2,000 ಅಷ್ಟೇ ಖರ್ಚು ಮಾಡ್ತೀನಿ ನಾನು. ಆಯ್ತು, 12,000 ಅಂದ್ಕೋ. ಆಯ್ತಾ? ನಿನ್ನ ಗಂಡನಿಗೆ ನೀನಿಗೇನು ಹೇಳು ನೋಡು, ಧರ್ಮ ಹೇಳ್ತೀನಿ, ಗಂಡನಿಂದ ಬಿಡುಗಡೆ ಆಗೋ ಯೋಚನೆ ಬೇಡ, ಇದಂತೂ ಸತ್ಯ. ಆಯ್ತಲ್ಲ? ಯಾಕೆಂದರೆ ಅಂದರೆ ನಾನು ಏನರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಡೈವರ್ಸ್ ಬಗ್ಗೆ. ಆಯ್ತಲ್ಲ? ಇಲ್ಲಿ ಇಂಥದ್ದೇನು ಬಂದಿದೆಯಲ್ಲ, ಯಾರೋ ಹೇಳಿಕೊಟ್ಟಿದ್ದು, ಅವರು ಅದನ್ನು ಕೇಳಿದ್ದು, ಅದರ ಆಧಾರದ ಮೇಲೆ ನಿಮ್ಮನ್ನು ಸಂಶಯ ಪಟ್ಟಿದ್ದು ನೋಡುವ. ಇಲ್ಲಿ ಬಂದು ನೀನು 4 ಕಾಸು ದುಡಿಬೇಕು, ಜಗತ್ತನ್ನು ನೀನು ಅರ್ಥ ಮಾಡ್ಕೊಳ್ಬೇಕು, ಹೊರಗಡೆ ಜನರ ಜೊತೆ ಬೆರಿಬೇಕು. ಬೆಂಗಳೂರು ಪೇಟೆಗೆ ಅಂತ ಬಂದು ನೀನು 4 ಕಾಸು ದುಡಿದು ಹೀಗೆ 15,000ದಂತೆ ಒಂದು 4 ವರ್ಷ ಇದ್ದು ದುಡಿದು ಬಿಟ್ಟರೆ ನಾಳೆ ದಿನ ನೀನು ಎಷ್ಟೋ ರೀತಿಯಲ್ಲಿ ಉದ್ಧಾರ ಆಗಿರ್ತೀಯ. ಮತ್ತು ನಿನ್ನ ಗಂಡನಿಗೂ ನೀನು ಅತ್ಯಂತ ಪ್ರೀತಿ ಪಾತ್ರಳಾಗ್ತೀಯ. ಯಾಕಂದರೆ ದುಡಿಯೋ ಕೈ ಯಾವತ್ತಿಗೂ ತಿರಸ್ಕಾರಕ್ಕೆ ಒಳಪಡಲ್ಲ. ಅರ್ಥವಾಯ್ತಲ್ಲ? ದುಡಿಯೋ ಕೈ ಯಾವತ್ತಿಗೂ ಕೂಡ ಪುರಸ್ಕಾರವೇ ಹೊರತು ತಿರಸ್ಕಾರ ಅಲ್ಲ. ದುಡಿಯೋ ಕೈಗಳನ್ನ ಯಾರೂ ದೂರ ಮಾಡ್ಕೊಳ್ಳಲ್ಲ. ಬಟ್ ಗಂಡನಿಗೆ ನೀವು ಎಲ್ಲಿ ಕರೆಸ್ಕೊಳ್ಳಿ ಸಾಧ್ಯವಾದರೆ. ಯಾಕಂದರೆ ಅಲ್ಲಿ ಹೋಗಿ ನೀವು ಇಲ್ಲಿಗೆ ಬಂದುಬಿಟ್ರೆ ಆತನು ಇಲ್ಲಿಗೆ ಬಂದುಬಿಟ್ರೆ ಮೈದನ ಕತೆ ಏನು? ಅದಕ್ಕೇನಾದರೂ ಯೋಚನೆ ಇದೆಯಾ? ಅಥವಾ ಅವನು ಫಸ್ಟ್ ಅಲ್ಲಿ ಬೆಂಗಳೂರಲ್ಲೇ ಮಾಡ್ತಾ ಇದ್ದ, ಇವಾಗ ನಾನು ಬಿಟ್ಟು ಬಂದಿದ್ದೀನಿ ಅಂತಂದು ಅಲ್ಲೇ ಉಳಿದಿದ್ದಾನ ಇವಾಗ ಅವನು. ಅಂದರೆ ನಿಮ್ಮ ಗಂಡ ಮೈದ್ನ ಇಬ್ರು ಒಂದೇ ಮನೇಲಿದ್ದಾರಾ ಈಗ? ಒಂದೇ ಮನೆಯಲ್ಲಿದ್ದಾರೆ ಇವಾಗ ಅವರು. ಓಹೋ, ನಮ್ಮ ಮನೆಯವ್ರಿಗೆ ಅಡಿಗೆ ಮಾಡಿ ಹಾಕ್ತಾ ಇರೋದೇ ನಮ್ಮ ಮೈದ್ನ ಇವಾಗ. ಬಟ್ ಮೈದ್ನಿಗೆ ಅಣ್ಣನ ಮೇಲೆ ಏನು ಬೇಸರ ಕೋಪ ಇಲ್ಲ ಈ ವಿಚಾರವಾಗಿ? ಕೋಪ ಏನ ಮಾಡಿದ್ರು ಅಣ್ಣ ತಮ್ಮ ಅಲ್ವಾ, ಬಿಟ್ಟು ಕೊಡಲ್ಲ. ಓಕೆ, ಅತ್ತಿಗೆಯನ್ನು ಕರ್ಕೊಂಡು ಬರ್ಬೇಕಣ್ಣ ಅನ್ನೋದ್ರ ಬಗ್ಗೆ ಆತ ಏನು ಹೇಳಲ್ವಾ? ಅದೇ ಉಪದ್ರ ಹಚ್ಚಿದಾರೆ ಇವಾಗ ಅವರು, ಬಾ ಬಾ ಅಂತಂದ್ಬಿಟ್ಟು. ನನ್ ಬರಲ್ಲ, ನನ್ಗೆ ನಮ್ಮ ದೊಡ್ಡಪ್ಪನ ಮಗ ಹೇಳಿದಾರಲ್ಲ, ಅದು ನಮ್ಮ ಊರಲ್ಲಿ ಕನ್ಫರ್ಮ್ ಆಗ್ಬೇಕು. ನಾವ್ ಸರಿ ಇಲ್ಲ ಅಂತ ಹೇಳಿದಾರಲ್ಲ, ಅದು ಕನ್ಫರ್ಮ್ ಆದ್ಮೇಲೆ ನನ್ ಬರೋದು. ನಮ್ಮ ಮನೆಯವ್ರು ಬಂದು ಹೇಳ್ಬೇಕು ಅವ್ರ ಹೆಸರು. ಓಕೆ, ಹೇಳ್ತೀನಿ ಅಂತಾರ? ಇಲ್ಲ ಅಂತ ಹೇಳ್ತಾರ ಅವರು, ಹೇಳಲ್ಲ ನಾನು ಅಂತ ಹೇಳ್ತಾರೆ ಅವರು. ಹೇಳಲ್ಲ ಅಂದ್ಮೇಲೆ ನೀನ್ ಅಲ್ಲೇ ನಾನು ಇಲ್ಲೇ ಅಂತ ಹೇಳಿದೀನಿ ಇವಾಗ. ಪ್ರತಿಯೊಂದು ನನ್ನ ಊರ್ಗ್ ಹೋದ್ರೆ, ಮಗಳು ನೋಡಕ್ಕಂತಂದು ಊರ್ಗ್ ಹೋದ್ರೆ ಪ್ರತಿಯೊಂದು ಪ್ರಿಂಟ್ ಮೊದಲ್ ಮಾಡಿ ಹೇಳ್ತಾರೆ ನಮ್ಮ ಮನೆಯವ್ರಿಗೆ. ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಎಲ್ಲಾನು ಪ್ರತಿ ಒಂದು ಪ್ರಿಂಟ್. ನಾನು ಹೋಗಲ್ಲ, ಎಲ್ಲಿ ಹೋಗಲ್ಲ. ನಾನೇನೋ ಬಾಳ ದಿವ್ಸಕ್ಕೆ ಹೋಗಿರ್ತೀನಿ, ಇಲ್ಲಿ ಏನು ಖರ್ಚು ಮಾಡಲ್ಲ. ಊರ್ ಕಡೆ ಹೋದ್ರೆ ಸ್ವಲ್ಪ ಅಕ್ಕ ನಾನು, ಅವಳು ಸಂಡೇ ಸುಟಿ ಇರುತ್ತೆ, ಅವಳು ನಾನು ಎಲ್ಲರೂ ಹೊರಗಡೆ ಹೋಗಿರ್ತೀವಿ ಮಗ ಕರ್ಕೊಂಡು. ಸಂಡೇ ಇದ್ರೆ ಇದು ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಸ್ಕೂಲಲ್ಲಿ ಒಂದಿನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ನಾವು ಅವಳನ್ನ. ಪ್ರತಿ ಒಂದು ಪ್ರಿಂಟ್ ಹೋಗ್ತಾವೆ ನಮ್ಮ ಮನೆಯವರಿಗೆ. ಯಾರು ಹೇಳೋದು? ನಮ್ ದೊಡ್ಡಪ್ಪನ ಮಗ, ನಮ್ಮ ಮನೆ ಬಾಜುನೇ ಹೇಳ್ತಾನೆ, ನಮ್ ದೊಡ್ಡಪ್ಪನ ಮಗನೇ ಹೇಳ್ತಾನೆ. ಆಯ್ತವಾ, ಇದು ಮುಗಿಯದ ಕತೆ. ಬಟ್ ನನ್ನ ಸಲಹೆ ಈ ವಿಚಾರದಲ್ಲಿ ಏನಂದರೆ, ಗಂಡನನ್ನು ಬಿಡ್ತೀನಿ ಅನ್ನೋ ಯೋಚನೆ ಯಾವತ್ತೂ ಬೇಡ. ಏನೋ ಒಂದು ಕೆಟ್ಟಗಳಿಗೆ ಬಂದಿದೆ, ಇಲ್ಲಿ ನಿನ್ನ ಅಮ್ಮನಿಗೆ ಚಪ್ಪಲಿ ತೋರಿಸಿದ್ದು, ಅಥವಾ ನೀನು ಒಂದು ವೇಳೆ ಯಾವುದೇ ರೀತಿಯ ಅಧರ್ಮ ಅಕ್ರಮಗಳಲ್ಲಿ ಭಾಗವಹಿಸದೇ ಹೋದರೂ ನಿನಗೆ ಒಂದು ಆಪಾದನೆ ಮಾಡಿರುವ ಈತ ಆ ಚಪ್ಪಲಿ ತೋರಿಸಿದ್ದು ಮತ್ತು ಸಂಶಯ ಪಟ್ಟಿದ್ದು, ಅದಕ್ಕೆ ಅದರದೇ ಆದ ಕರ್ಮಗಳು, ಅದಕ್ಕೆ ಕಾಲ ಕೂಡಿ ಬಂದಾಗ ಆಗುತ್ತೆ. ಇಲ್ಲಿ ನಿನಗೆ 2 ಆಯ್ಕೆ ಇದ್ದಾವವ. ಒಂದು, ಆಯಿತು ನಮ್ಮ ದೊಡ್ಡಪ್ಪನ ಮಗ ಹೇಳ್ಕೊಟ್ಟಿದ್ದಾನೆ ಅಂತ ಹೇಳಿದ್ರಲ್ಲ, ಅದನ್ನು ಎಲ್ಲರ ಮುಂದೆ ಹೇಳು, ಅವಾಗ ನಾನು ಬರ್ತೀನಿ. ಈ ಹಠಕ್ಕೆ ನೀನೀಗ ಸದ್ಯಕ್ಕೆ ಬೀಳಬೇಡ, ಆಯ್ತಾ? ಅದಕ್ಕಾಗೆ ಕುಂತಿರೋದು ಸ್ವಾಮೀಜಿ ನಾವು. ಆಯ್ತವ, ಕೇಳಿಸ್ಕೊ. ಇಲ್ಲಿ ದ್ವೇಷಕ್ಕೆ ದ್ವೇಷ, ಅಥವಾ ಯಾಕಂದರೆ ನೀನು ಶುದ್ಧಳು ಅಂತ ನಿನಗೆ ಗೊತ್ತಲ್ವನವ. ಆಯ್ತು, ಈಗ ಅವ್ನು ಬಂದು ಹೇಳಲಿಲ್ಲ ಅನ್ನೋ ಮಾತ್ರಕ್ಕೆ ಹಿಂಗೆ ಕುತ್ತಿಗೆ ಕುಯ್ಕೊಳ್ತೀಯ. ಹೇಳಿದ್ರು ಹೇಳದೆ ಹೋದ್ರು ಅದೇ ನಿನ್ನ ಮನಸ್ಸಲ್ಲಿರೋ ಕೋಪ ಒಂಚೂರು ಹೊರಗಡೆ ಆಗ್ತೀಯ ಅನ್ನೋದು ಬಿಟ್ಟರೆ, ಬಂದು ಹೇಳಿದ್ರು ಕೂಡ ಏನು ವ್ಯತ್ಯಾಸ ಆಗಲ್ಲ. ಬಹುಶಃ ಇನ್ನೊಂಚೂರು ನಿನ್ನ ದೊಡ್ಡಪ್ಪನ ಮಗನಿಗೆ ದ್ವೇಷ ಉಟ್ಕೊಳ್ಬೋದು, ಅದಕ್ಕೆ ಆತ ಇನ್ನೊಂದು ಪ್ಲ್ಯಾನ್ ಮಾಡ್ಬೋದು. ಅದು ನಿನ್ನ ಮಕ್ಕಳ ಮೇಲೋ ಇನ್ಯಾರ ಮೇಲೋ ಇನ್ಯಾವುದೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳು, ಮಾಟ ಮಂತ್ರ, ಅಥವಾ ಬೇರೆ ಏನೋ ಶುರುವಾಗೋದು. ಅಂದರೆ ನಾವು ಯಾವುದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಥವಾ ನಿನ್ನ ಯೋಚನೆ ಏನಿದೆಯಲ್ಲವ, ಅದು ನಿನ್ನ ಗಂಡನ
ವಿಚಾರದಲ್ಲಿ ಅಥವಾ ನಿನ್ನ ದೊಡ್ಡಪ್ಪನ ಮಗನ ವಿಚಾರದಲ್ಲಿ ಇಬ್ಬರಲ್ಲಿ ಎಲ್ಲೋ ಒಂದು ಕಡೆ ಚಿಕ್ಕ ದ್ವೇಷ ಮತ್ತು ಶುರುವಾದರೂ ಕೂಡ ಅದು ಮತ್ತಿನ್ನೊಂದು ದುರಂತಕ್ಕೆ ದಾರಿ ಮಾಡಿಕೊಡುತ್ತೆ, ಹೌದಲ್ವಾ? ಅಂದರೆ ಈ ಮಾತನ್ನು ಸಮಾಧಾನವಾಗಿ ಕೇಳ್ಕೊ. ಅದನ್ನು ಮೀರಿ ನಿನ್ನೊಳಗಡೆ ಉದ್ವೇಗ ಇದೆ ಅಂದರೆ ನಾನು ಏನು ಮಾಡ್ಲವ? ನನ್ನ ಧರ್ಮ ಹೇಳ್ತೀನಿ. ಈಗ ನೀನೇನು ಮಾಡ್ತಿ? ನಿಮ್ಮ ಅಮ್ಮನಿಗೆ ಚಪ್ಪಲಿ ತೋರಿಸಿದ ತಕ್ಷಣ ನಿಮ್ಮ ಅಮ್ಮನಿಗೆ ಪಾಪ ಬರಲಿಲ್ಲ. ತೋರಿಸಿದವನು ಪಾಪವನ್ನು ತಿಂತಾನೆ ಹೊರತು ಅದು ಅಮ್ಮನಿಗೆ ಹೋಗುವುದಲ್ಲ. ನಿನ್ನ ಅಮ್ಮನಿಗೆ ಅದರಿಂದ ಏನೂ ಇಲ್ಲ, ಆಯಿತಾ? ಏನೋ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ನನ್ನ ಮಗಳನ್ನ ಕೊಟ್ಟಿದ್ದೀವಿ ಅಂತ ಅವರು ಎಲ್ಲ ರೀತಿಯ ಸತ್ಕಾರ ಮಾಡಿದ್ರು. ಅದಕ್ಕೂ ಬೆಲೆ ಕೊಡಲಿಲ್ಲ ಅಂದರೆ ಈಗ ಅವರು ದೂರ ಇಟ್ಟಿದ್ದಾರೆ, ಅದು ಅವರು ಮಾಡಿದ್ದಾರೆ. ಅದನ್ನು ಬಿಡು. ನೀನು ಮಗಳಾಗೋದನ್ನು ತುಂಬ ಕೆದ್ಕೋಕೆ ಹೋಗಬೇಡ. ನಿನ್ನ ತಾಯಿಗಾಗಿರೋ ನೋವು ನನಗೆ ನಿಜ ಅರಿವಿದೆ. ಅದಕ್ಕೆ ನೀನು ಏನು ಮಾಡು, ಜೀವನ ಪೂರ್ತಿ ನಿನ್ನ ಗಂಡ ಒಪ್ಪಲಿ ಬಿಡಲಿ ನಿನ್ನ ತಾಯಿಯನ್ನು ನೀನು ಭಾಳ ಪ್ರೀತಿಯಿಂದ ಕೊಡೋದು ಕೊಡು. ಅಥವಾ ಹಾಗೆ ಕಷ್ಟ ಕಾಲಕ್ಕೆ ಅಥವಾ ನಾಳೆ ದಿನ ನಿನ್ನ ಅಮ್ಮನಿಗೆ ನಿನ್ನ ಸಹಾಯ ಬೇಕು ಅಂದರೆ ಮಾಡು. ಗಂಡ ಬೇಡ ಅಂದರೂ ಕೇಳಬೇಡ. ನಿನ್ನ ಅಮ್ಮನಿಗೆ ನೀನು ಯಾವತ್ತೂ ನೆರವಾಗು. ನನ್ನ ಗಂಡ ಹಿಂಗೆ ತೋರಿಸಿರೋ ತಪ್ಪಿಗೆ ಅಥವಾ ನನ್ನ ಗಂಡ ಮಾಡಿರೋ ತಪ್ಪಿಗೆ ಅಮ್ಮ ನಾನು ನಿನ್ನ ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ, ನನ್ನ ಗಂಡ ಒಪ್ಪಲಿ ಬಿಡಲಿ ನಾನು ನಿನ್ನ ಜೊತೆ ಇರ್ತೀನಿ. ಇದು ಗಂಡನಿಗೆ ನೀನು ಕೊಡೋ ಉತ್ತರ. ಏನಂದರೆ ನನ್ನ ಅಮ್ಮನಿಗೆ ನೀನು ತಪ್ಪಲಿ ತೋರಿಸ್ದೆ ಅಲ್ವಾ, ಅದೇ ಕೋಪಕ್ಕೆ ಅದೇ ಪ್ರತೀಕಾರ ನಾನು ಏನು ಮಾಡೋದು ಅಂದರೆ ನಾನು ಚಪ್ಪಲಿ ತೋರಿಸಲ್ಲ, ನನ್ನ ಅಮ್ಮನನ್ನು ತವ್ರ ಮನೆಯಲ್ಲಿ ನೋಡ್ಕೊಳ್ತಾರೆ ಹಂಗೆ ನೋಡ್ಕೊಳ್ತೀನಿ ಅಂತ ನೀನು ಆ ರೀತಿ ಪ್ರತೀಕಾರ ತೋರಿಸ್ಬೇಕೆ ಹೊರತು ನನ್ನ ಅಮ್ಮನಿಗೆ ಕ್ಷಮೆ ಕೇಳು. ಅಹಂಕಾರ ಅಥವಾ ಈ ರೀತಿಯಲ್ಲಿ ಏನೋ ಮನಸ್ಥಿತಿ ಇರೋ ಒಬ್ಬ ವ್ಯಕ್ತಿ ಕ್ಷಮೆ ಕೇಳಲ್ಲ, ಅದು ಹಾಗಲ್ಲ. ನಿನ್ನ ಮಗಳ ಬದುಕು ಬತ್ತಿ ಹೋಗುವುದು ಬೇಡ ಅಂತ ಹೇಳ್ತಿದ್ದೀನಿ. ಯಾಕಂದರೆ ನೀನು ಈ ಸಮಯ ಮಾತ್ರ ಯೋಚನೆ ಮಾಡ್ತಿದ್ದಿ, ಬದುಕು ಬಹಳ ದೂರ ಇದೆ. ಮಗಳೋ ಮಗನೋ? ಮಗಳು, ಆಯ್ತಾ? ಇಲ್ಲಿ ಮಗಳಿಗೆ ನೀನು ತಂದೆಯನ್ನು ಒಂದು ಹಂತಕ್ಕೆ ದೂರ ಇಡ್ಬೋದು, ಬಟ್ ಬೆಳೀತಾ ವೆನ್ ಶೀಸ್ ಗ್ರೋಪ್ ಬೆಳೀತಾ ಸಮಾಜ ಅವಳ ತಲೆಗೆ ತುಂಬ ವಿಚಾರಗಳು ಬೇರೆ. ಇಲ್ಲಿ ಇದೇನಾಗಿದೆಯೋ ಇಷ್ಟಕ್ಕೆ ಇದನ್ನು ಗಪ್ಚುಪ್ ಮಾಡಿಬಿಡು. ಯಾಕಂದರೆ ಮಗಳಿಗೆ ಸಮಾಜ ಹೇಳ್ಕೊಡ್ಲಿಕ್ಕೆ, ಮಗಳ ತಲೆಗೆ ತುಂಬಲಿಕ್ಕೆ ವಿಷಯಗಳನ್ನು ನೀವೇ ಸೃಷ್ಟಿ ಮಾಡಿಕೊಡ್ಬಾರ್ದು. ಅರ್ಥ ಆಯ್ತಲ್ಲ? ಆಯಿತು, ಆತ ಹಂಗೆ ತೋರಿಸ್ದ, ಹಂಗೆ ಅನುಮಾನ ಪಟ್ಟ, ನಾನು ಬೆಂಗಳೂರಿಗೆ ಬಂದೆ, 4 ವರ್ಷ ದುಡ್ದೆ. ಆತ ಅಲ್ಲೇ ಫೋನಾಗಿ ಮಾತಾಡಿ, ಇಲ್ಲ ನಾನು ಇಲ್ಲಿದ್ದೀನಿ, ನಾನು ದುಡಿತಾ ಇದ್ದೀನಿ, ನನ್ನ ಮಗಳನ್ನ ನೋಡ್ಕೊಳ್ಬೇಕು, ನೀವು ಅನುಮಾನ ಪಡ್ತಿದ್ದೀರಿ, ನಿಮಗಿದೆಲ್ಲ ಮುಗಿದು ನಿಮ್ಮದು ಒಂದಷ್ಟು ಸಮಯ ಆಗೋವರೆಗೂ ನನಗೆ ಒಂದು 2-3 ವರ್ಷ ಸಮಯ ಕೊಡಿ, ನಾನು ಇಲ್ಲಿ 4 ಕಾಸು ದುಡ್ಕೊಂಡು ಬರ್ತೀನಿ, ನಾನೇನು ನಿಮ್ಮನ್ನು ಬಿಟ್ಟಿಲ್ಲ, ದಯವಿಟ್ಟು ನಿಮ್ಮ ಆ ಅನುಮಾನವನ್ನು ದೂರ ಮಾಡ್ಕೊಳ್ಳಿ. ನಾನೊಂದು 3 ವರ್ಷ 2 ವರ್ಷ ನಾನು ಇಲ್ಲಿಂದ ಬರಲ್ಲ. ಯಾಕಂದರೆ ನಾನೀಗ ಇಲ್ಲಿ 4 ಕಾಸು ದುಡಿತಿರೋದು ನನ್ನ ಸಂಸಾರಕ್ಕೆ ಹೊರತು ಇನ್ಯಾವನಿಗೋಸ್ಕರನೂ ಅಲ್ಲ. ಒಂದು 3 ವರ್ಷ 2 ವರ್ಷ ಸಮಯ ತಗೋ. ಕಾಲ ಎಲ್ಲವನ್ನ ಮರೆಸುತ್ತೆ. ಬಟ್ ಒಂದು ಹೇಳ್ತೀನವ, ಕೋಪಕ್ಕೆ ಕೋಪ ಉತ್ತರವಲ್ಲ. ಅಥವಾ ಆತ ಏನೋ ಹಿಂಗೆ ಮಾಡ್ದ, ಅಥವಾ ದೊಡ್ಡಪ್ಪನ ಮಗ, ಕರ್ಮ ನೀನು ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕಿಂತ ಕರ್ಮ ಪ್ರತೀಕಾರ ತೀರಿಸ್ಕೊಳ್ಳೋದು ಅತ್ಯಂತ ದೊಡ್ಡ ವಿಚಾರನವ. ನೀನು ಕರ್ಮವನ್ನು ನಂಬು. ಭಗವಂತ ನೋಡಿ, ಹಿಂಗೇನು ಆಗದೇ ಇದ್ರೆ ಹೊರಗಡೆ ಬಂದು ಇಲ್ಲಿ ಒಳ್ಳೆ ಮಾಲೀಕರು ನಿನಗೆ ಸಿಗ್ತಾನೆ ಇರಲಿಲ್ಲ, ಹೌದಲ್ಲವಾ? ನಮ್ ಮೇಡಮ್ ಸುಳ್ಳೆ ಹೇಳ್ಬಾರ್ದು. ನನ್ ತಾಯಿ ತರ ನೋಡ್ಕೊಂತಾ ಇದ್ದಾರೆ. ತಾಯಿನೇ ಅವಳು, ನನ್ಗೆ 2ನೇ ತಾಯಿನೇ ಅವಳು. ನೀನೀಗ ಏನ್ ಅನ್ಕೋಬೇಕು ಅಂದ್ರೆ, ಹಾಗೆ ಈ ರೀತಿ ಅಲ್ಲಿ ಏನೋ ಒಂದು ಆಗದೆ ಹೋಗಿದ್ರೆ ನಾನು ಇಲ್ಲಿಗೆ ಬರೋಕ್ಕೂ ಆಗ್ತಿರ್ಲಿಲ್ಲ, ನೀನೇ ನಿನ್ನ ಜೀವನದಲ್ಲಿ 4 ಕಾಸು ದುಡ್ದ ಅನುಭವವೂ ನಿನಗೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆತ ಹೊರಗಡೆ ಕಳಿಸ್ತಾನೆ ಇರ್ಲಿಲ್ಲ, ಹೌದಲ್ಲವಾ? ಇಲ್ಲ, ಬದುಕನ್ನ ಸ್ವಲ್ಪ ಹೀಗೆ ಒಳ್ಳೇದು ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೋ. ಏನಿಲ್ಲ, ಯಾವುದು ತಲೆ ಹೋಗಿಲ್ಲ, ರಕ್ತಪಾತ ಆಗಿಲ್ಲ, ಆಯ್ತಲ್ಲ? ಯಾಕಂದರೆ ಮಾತಿನ ಮೂಲಕ ಅವ್ರವ್ರು ಕುಡ್ದಾಗ, ಅವ್ರವ್ರಿಗೆ ಸಂಶಯ ಬಂದಾಗ, ಅವ್ರವ್ರು ಏನೇನು ಆಡಿದ್ರು ಅದಕ್ಕೆ ನಾವೆಲ್ಲ ಪ್ರತೀಕಾರ ತೀರಿಸ್ಕೊಳ್ತಾ ಹೋದ್ರೆ ಅದು ಮುಗಿಯೋದ ಕತೆ, ಆಯ್ತಾ? ಗಂಡ ಆದವನು ಆತ ಒಂದು ಹಂತದವರೆಗೂ ನೀನೇನೇ ತಿಪ್ಪುರ್ಲಾಗ ಹಾಕಿದ್ರು ಆತ ಕೆಳಗೆ ಅಂದರೆ ಮಣ್ಣಿಗೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನಂಗೆ ಆತ ಬಗ್ಗಲ್ಲ. ಅದರ ಪ್ರತಿಫಲವನ್ನು ನೀನೇ ತಿನ್ನಬೇಕಾಗುತ್ತೆ. ಹಾಗಾಗಿ ನೀನೀಗ ಇಲ್ಲೇನು ಮಾಡು, ಅವರಿಬ್ಬರು ಅಲ್ಲೇ ಇರಲಿ, ಆಗಾಗ ಹೋಗಿ ನೋಡ್ಕೊಂಡು ಬರೋದಿದ್ರೆ ಮಾಡ್ಕೊ. ಬಟ್ ನಾನು ಹೇಳ್ತೀನಿ, ನಿಮ್ಮ ಅವರ ನಡುವೆ, ಯಾಕಂದರೆ ಒಂದು ಮಗಳಿದ್ದಾಳೆ, ಏನೇ ಆದರೂ ಅವ್ರ ಅಣ್ಣ ತಮ್ಮದಿರು ಹೆಂಗೋ, ನಿನ್ನ ಮಗಳಿಗೂ ಒಂದು ದಿವಸ ತಂದೆ ಪ್ರೀತಿ ಅಥವಾ ತಂದೆ ಬೇಕು ಅಂತ ಮಗಳಲ್ಲಿ ಒಂಚೂರು ಬದಲಾವಣೆ ಆದರೆ ನಾನು ಹಠಾತ್ ಸಾಧಿಸಿ ನಾನೇನು ಸಾಧಿಸಿದೆ ಅಂತ ಪ್ರಶ್ನೆ ನಿನಗೆ ಬಂದ್ಬಿಡ್ತು ಒಂದಿನ, ಆಯ್ತಲ್ವಾ? ಬಟ್ ಬೇರೆ ಮದುವೆ ಆಗುವಂಥ ಯೋಚನೆ ಇಲ್ಲ ತಾನೇ? ಇಲ್ಲ, ಅದಿಲ್ಲ ಅನ್ನೋದಾದರೆ ಈ ವಿಚಾರದಲ್ಲಿ ಜಸ್ಟ್ ಅಂತರ ಕಾಪಾಡ್ಕೊಂಡಿದ್ದೀಯಾ. ಇನ್ನೂ ಒಂದು ಸಮಯ ಅವ್ರಿಗೊಂಚೂರು ಬುದ್ಧಿ ಬರೋರು ಕಾಪಾಡ್ಕೋ. ಬಟ್
ಅವ್ರಿಗೂ ಒಂದು ಕೆಟ್ಟಗಳಿಗೆ ಅವ್ರದ್ದು ಒಂದು ಕರ್ಮ ಏನೋ ನಡೀತಾ ಇತ್ತು, ಏನೋ ಹಂಗೆ ಅಂದ್ಬಿಟ್ಟಿದ್ದಾರೆ, ಯಾರನ್ನೂ ಕೊಚ್ಚಿಲ್ಲ, ಕೊಂದಿಲ್ಲ, ಇನ್ನೇನೋ ಮಾಡಿಲ್ಲ. ಬಟ್ ಹಂಗೇನೋ ಅನುಮಾನ ಪಟ್ಟಾಗ ನಿನಗೆ ನೋವಾಗಿದೆ, ನೀನು ಹೊರಗಡೆ ಬಂದಿದ್ದೀಯಾ. ಬಟ್ ಒಂದಷ್ಟು ಸಮಯ ಇದೆಲ್ಲ ಮರೆಯೋ ಆಗೋವರೆಗೂ, ಇದೆಲ್ಲ ಒಂಚೂರು ಮರೆಯೋವರೆಗೂ ಹಿಂಗಿರು. 4 ಕಾಸು ದುಡಿತಾ ಇದೆಯಾ, ನಿಂದೇ 4 ಕಾಸು ಅಂತ ಮಾಡಿಕೊಂಡು ಕೂಡಿಟ್ಕೊಂಡು ಒಂದು ಚೀಟಿ ಹಾಕೋ, ಒಂದೇನೋ ಒಡವೆ ತೆಗೆದು ಮಡುಕೋ. ಯಾಕಂದರೆ ಹೆಣ್ಮಗಳನ್ನು ಎತ್ತಿರೋ ತಾಯಿಯಾಗಿ ಈಗಲಿಂದಲೇ ಅದೊಂದು ತಯಾರಿ ಅಥವಾ ಕಷ್ಟ ಕಾಲಕ್ಕೆ ಬೇಕಲ್ಲವ. ಆಯಿತಾ? ಈಗ ನಾಳೆ ಏನೋ ಇಲ್ಲ ನಿನ್ನ ಗಂಡ ಇಲ್ಲೇನೋ ಆಗಿ ಬಿದ್ದುಬಿಟ್ಟಿದ್ದಾನೆ ಅಂದಾಗ ನಾಳೆ ಓಡೋಗೆ ಹೋಗ್ತೀಯ, ನೀನು ದೊಡ್ಡ ಗುಣ ಅದು. ಇಷ್ಟೆಲ್ಲ ಹೇಳ್ತಿರೋ ನೀನು ನಾಳೆ ಏನೋ ಹಂಗೆ ಆಗ್ಬಿಟ್ಟಿದೆ ಎಂದು ಫೋನ್ ಬಂದರೆ ನೀನು ಹೋಗಲ್ವಾ? ಹೋಗ್ತೀಯ. ಯಾಕೆ? ನಿನ್ನ ಗಂಡ. ಯಾಕಂದರೆ ಎಷ್ಟು ತಿಳ್ಕೊ, ನಿನಗೆ ಗಂಡ ಇಲ್ಲ, ನೀನು ಒಂಟಿ, ಇವತ್ತಿಂದ ನೀನು ಡೈವರ್ಸ್ ತಗೊಂಡ್ಬಿಟ್ಟು ನೀನು ಒಂಟಿ ಅಂತ ಗೊತ್ತಾದ ಮರುಕ್ಷಣದಿಂದ ನಿನ್ನ ಬದುಕಿನ ತಾಪತ್ರಗಳೇ ಬೇರೆ ಲೆಕ್ಕ. ಅದು ನಾನು 1000 ಕತೆ ಕೇಳಿರೋನಾಗ ಹೇಳ್ತೀನಿ, ಕೇಳಿಸ್ಕೊ. ಇದೇ ಅವನು ಹುಡುಗನೋ ಎಂಥವನೋ ದೂರದಲ್ಲಿ ಇದ್ದಾನೆ ಅನ್ನೋದಕ್ಕೆ ನಿನಗೊಂದು ಬೇರೆ ಥರದ್ದೇ ಜೀವನ ಸಿಗ್ತಾ ಇದೆ. ಇಲ್ಲ ಅಂದಿದ್ದ ದಿವಸದಿಂದ ನಿನ್ನ ಕತೆ ಬೇರೆ. ಅಂದರೆ ಈಗೇ ಈಗ ಗಂಡ ಇದ್ದಾಗ ಇದೊಂದು ರೀತಿ ಕಷ್ಟವಾದರೆ ಇಲ್ದಾಗ ಅದೊಂದು ರೀತಿ ಕಾಟ. ಹಾಗಾಗಿ ನಿನ್ನ ಈ ಬದುಕಲ್ಲಿ ಅವತ್ತು ಅತ್ತೆ ಮಾವ ಇಲ್ಲದ ಮನೆಯನ್ನ ನಡೆಸ್ಕೊಂಡು ನನಗೆ ಇವಾಗ ಹೋಗ್ಬೇಕು ಅನ್ನೋ ಆಸೆನೇ ಇದೆ. ಅವ್ರ ಕೂಡ ಸೇರ್ಬೇಕು, ಚೆನ್ನಾಗಿರ್ಬೇಕು, 4 ಮಂದಿಲಿ ಚೆನ್ನಾಗಿ ಬಾಳ್ ಬದುಕ್ಬೇಕು ಅನ್ನೋದು ಆಸೆ ಇದೆ. ಬಟ್ ಅವ್ರು ಅವಕಾಶ ಕೊಡ್ತಾ ಇಲ್ಲ. ಅವ್ರು ಕುಡಿಯೋದ್ ಬಿಟ್ರೆ ಆಗ್ಲಿ. ಇದೊಂದು ಕೆಟ್ಟಗಳಿಗೆ ನಾನು ಹೇಳ್ತೀನವ, 1.5 ವರ್ಷ ಅಂದರೆ ಈ ಶಿವರಾತ್ರಿ ಅಲ್ಲ, ಮುಂದಿನ ಶಿವರಾತ್ರಿವರೆಗೂ ನೀನು ಇಲ್ಲೇನೋ ಸೇವೆ ಮಾಡೋ ಅವಕಾಶ ಸಿಕ್ಕಿದೆಯಲ್ಲ, ಆಯ್ತಾ, ಅಲ್ಲೇ ಮಾಡು. ಆದರೆ ಗಂಡನನ್ನ ಪ್ರೀತಿಯ ಮಾತುಗಳನ್ನಾಡ್ತಾ ಪರಿವರ್ತಿಸಬೇಕೇ ಹೊರತು ನೀನು ಅಲ್ಲಿ ಬಂದು ಕ್ಷಮೆ ಕೇಳು, ಅಲ್ಲಿದೊಂದು ತೋರಿಸು, ಇದೊಂದು ತೋರಿಸು. ಅಂದರೆ ನಾನು ಸಂಧಾನ ಮಾಡುವ ಪ್ರಯತ್ನ ಮಾಡಿದ್ರೆ ನಾನು ಮನುಷ್ಯಳಾಗ್ತೀನಿ, ಅವನು ಹಂಗೆ ಕೆಟ್ಟ, ನಾನು ಹಿಂಗೆ ದ್ವೇಷ ಸಾಧಿಸಿ ನಾನು ಹಿಂಗೆ ಕೆಟ್ಟೆ, ಇಬ್ರದ್ದು ಅದೇ ಆದರೆ ಹೆಂಗವ ಅದು? ನನಗೆ ಅರ್ಥವಾಗುತ್ತೆ. ಆ ರೀತಿ ನೋವು ಕೊಟ್ಟವನ ಮುಂದೆ ನಾನು ಯಾಕೆ ಸರ್ ಸುಮ್ಮನೆ ಇರಬೇಕು, ನಾನು ಯಾಕೆ ಸರ್ ಮಂಡಿ ಊರಬೇಕು, ಅರ್ಥವಾಗುತ್ತೆ. ಬಟ್ ಇದೇನು ಪೈಪೋಟಿ ಅಲ್ಲ, ಇದು ಸಂಸಾರ, ಹೌದಲ್ಲವಾ? ಇಲ್ಲಿ ನೀನೇನು ಮಾಡಬೇಕು, ನಾನು ಇಲ್ಲೇ ಒಂದಷ್ಟು ಸಮಯ ಇರ್ತೀನಿ, ಅವಾಗವಾಗ ಬರ್ತೀನಿ, ಆದರೆ 4 ಕಾಸು ಕೊಟ್ಕೊಂಡು ಒಂಚೂರು ಆರಾಮಾಗಿ ಇಟ್ಕೊಳ್ಳೋದು ನಿನ್ನ ಸಂಸಾರ, ಆತನೊಂಚೂರು ಶಾಂತಿಯುತವಾಗಿ ಇಟ್ಕೊಳ್ಳೋದು ನಿನ್ನ ಪ್ರೀತಿ ಮಾತು, ಮತ್ತು ಒಂಚೂರು ಆಗಾಗ ಒಂಚೂರು ದುಡ್ಡು ಕೊಟ್ಟು ಅವರನ್ನು ಶಾಂತಿ ಪಡಿಸ್ಬೇಕೇ ಹೊರತು ನಾನಿದನ್ನು ಜಾಸ್ತಿ ಮಾಡ್ತಾ ಹೋದರೆ ನಿನ್ನ ಬದುಕೇ ಹಾಳು. ಯಾಕಂದರೆ ನೋಡಿ, ಹೀಗೆ ಅನುಮಾನ ಪಡೋದಕ್ಕೆ ತುಂಬ ಸಮಯ ಬೇಕಿಲ್ಲ. ಅವನು ಇನ್ನೊಂದು 10 ಕಡೆ ಹೇಳ್ಕೊಂಡು ಬಂದರೆ ನಿನ್ನನ್ನು ವಿವರಣೆ ಯಾರೂ ಕೇಳಲ್ಲ, ಅವ್ರು ಹೇಳಿದ್ನೇ ನಂಬ್ತಾರೆ, ಹೌದಲ್ಲ? ಇನ್ನೂ 4 ಕಡೆ ನಿಮ್ಮ ದೊಡ್ಡಪ್ಪ ಮಗ ಹೇಳ್ಕೊಂಡು ಬಂದರೆ ಅದನ್ನೇ ನಂಬ್ತಾರೆ ಹೊರತು ಹೌದನವ ನಿಮ್ಮ ದೊಡ್ಡಪ್ಪ ಮಗ ಹಿಂಗೆ ಅಂತಿದ್ದ, ಏನವ ಹೆಂಗೆ ಯಾವ್ದು ಸತ್ಯ ಅಂತ ಯಾರು ಬಂದು ಕೇಳಿ ನಂಬ್ತಾರ? ಇಲ್ಲ, ಅವ್ನು ಒಂದು ಹೆಣ್ಣಿನ ವಿಚಾರವಾಗಿ ಯಾರು ಏನು ಹೇಳಿದ್ರು ನಂಬ್ತಾರೆ ಇವತ್ತಿನ ಕಾಲದಲ್ಲಿ. ಅಯ್ಯೋ ಅವಳು ಬೆಂಗಳೂರಿಗೆ ಹೋಗಿದ್ದಾಳಲ್ಲ, ಅಯ್ಯೋ ಯಪ್ಪ ಸರಿಲ್ಲ ಕಣೋ, ಮೊನ್ನೆ ಯಾರೋ ಒಬ್ಬ ಸ್ನೇಹಿತ ಫೋನ್ ಮಾಡಿದ್ದ, ಅವಳನ್ನ ಅಲ್ಲಿ ಮೆಜೆಸ್ಟಿಕ್ ಹತ್ರ ನೋಡಿದೆ ಅಂತ ಹಿಂಗೆ ಕತೆ ಕಟ್ಬಿಡ್ತಾರೆ. ನೀನು ಒಂದು ಮಗುವಿನ ತಾಯಿಯಾಗಿ ನಿನ್ನ ವ್ಯಕ್ತಿತ್ವವನ್ನು ತುಂಬ ಜೋಪಾನ ಮಾಡಿಕೊಳ್ಳೋದು ಕೂಡ. ಯಾಕೆಂದರೆ ತಾಯಿನೂ ಹಿಂಗೆ ಅಂತೆ ಕೊಡೋ ಅಂತ ತಾನೇ, ತಾಯಿ ಮಗಳು ಹಿಂಗೆ ಅಂತ ತಾನೇ, ಒಟ್ಟಿಗೆ ಪ್ಯಾಕೇಜ್ ರೀತಿಯಲ್ಲಿ ತಾನೇ ನಿಮ್ಮ ದೊಡ್ಡಪ್ಪ ಮಗ ಹೇಳಿರೋದು. ನಿನ್ನನ್ನು ಸೇರಿಸ್ತಾರೆ. ಮಗಳು ಪಾಪ ಯೋಗ್ಯವಾಗಿ ಬಂದಿದ್ರು ಕೂಡ ನಿನ್ನ ಯಾವುದೋ ಹಳೇ ಇಂಥ ದ್ವೇಷಗಳನ್ನ ಇಟ್ಕೊಂಡು ನಿಮ್ಮಿಬ್ಬರನ್ನು ಪ್ಯಾಕೇಜ್ ರೀತಿಯಲ್ಲಿ ಪ್ರಮೋಷನ್ ಮಾಡಿಬಿಡ್ತಾರೆ. ಓ ಇವರಿಬ್ಬರು ಹಿಂಗೆ ಅಂತ. ಮಗಳೇನು ತಪ್ಪು ಮಾಡಿದ್ಲು? ಅರ್ಥ ಆಯ್ತಲ್ಲ? ನೀನು ಇದನ್ನ ಅಲ್ಲಿ ಬಂದು ಸಾರಿ ಕೇಳು, ನಮ್ಮಮ್ಮನಿಗೆ ಹಿಂಗೆ ಮಾಡಿದೆ, ಹೆಂಗೆ? ನಮ್ಮಮ್ಮನಿಗೆ ಜೀವನ ಪೂರ್ತಿ ನಾನು ಹೀಗೆ ಇರ್ತೀನಿ, ನನ್ನ ಅಮ್ಮನಿಗೆ ನಾನು ಕಷ್ಟ ಅಂದಾಗ ದುಡ್ಡು ಕೊಡ್ತೀನಿ, ಅದನ್ನು ನಾನು ನಿನ್ನ ಹೇಳಿ ಕೇಳ್ಕೊಡಲ್ಲ. ಮೊದಲೇನೋ ಗಂಡನ ಹೇಳಿ ಕೇಳ್ಕೊಡ್ತಿದ್ದೆ, ಹೌದು. ಬಟ್ ಚಪ್ಪಲಿ ತೋರಿಸಿರೋ ಕಾರಣಕ್ಕೆ ನಿನ್ನ ಪಾಪವನ್ನು ನಾನು ಈ ಮೂಲಕ ಪರಿಹರಿಸ್ತಿದ್ದೀನಿ. ಏನು ಬೇಕು ನಿನ್ನ ಗಂಡನಿಗೆ? ದೇವ್ರ ಸತ್ತು ಅವ್ರು ₹1 ಕೊಟ್ಟಿದ್ದಾನೆ, ಹೋಗ್ತೀನಿ. ಅಲ್ಲ, ನಾನು ಏನೋ ಕಮ್ಮಿ ನಾಳೆ ದಿನ ಅಂತ ಸ್ಥಿತಿ ಬಂದ್ರೆ ಕೊಡು, ನಾನೇ ಹೇಳ್ತಾ ಇದ್ದೀನಲ್ವಾ. ಯಾಕಂದ್ರೆ ಗಂಡನ ಪಾಪವನ್ನು ಹೆಂಡತಿಯಾದವಳು ಪರಿಹರಿಸ್ಬೋದಂತೆ. ಯಾಕಂದರೆ ತಾಳಿ ಭಾಗ್ಯವನ್ನು ಉಳಿಸ್ಕೊಳ್ಳೋಕೆ ಎಂಥ ಪಾಪಿ ಗಂಡನನ್ನು ಕೂಡ ಹೆಣ್ಣು ಪೂಜೆ ಪುನಸ್ಕಾರಗಳಿಂದ ಭಗವಂತನನ್ನು ಹೋಲಿಸ್ಕೊಂಡು ಪಾಪಿ ಗಂಡನನ್ನು ಕಾಪಾಡಿರ್ತಾಳೆ. ಹಾಗೆ ಗಂಡನ ಪಾಪಕ್ಕೆ ನೀನು ತಾಯಿಗೆ ಜೀವನ ಆಕೆ ಇರುವವರೆಗೂ ಆಸರೆ ಆಗುವ ಮೂಲಕ ಅದೇ ಪರಿಹಾರ ಗಂಡನಿಗೆ. ಅಷ್ಟು ಮಾಡು. ಎಲ್ಲೂ 4 ಕಾಸು ದುಡಿಮೆ ಮಾಡ್ಕೊ, ಗಂಡನ ಹತ್ರ ಪ್ರೀತಿಯಿಂದಲೇ ಮಾತಾಡು. ಇಲ್ಲ ರೀ ನಾನು ಹಿಂಗಿದ್ದೀನಿ, ಹಿಂಗೆ ಮಾತಾಡ್ತಿದ್ದೀನಿ ಅಂದರೆ ತುಂಬ ಸದರ ಕೊಡೋಕೆ ಹೋಗ್ಬೇಡ. ಒಂಚೂರು ಆ ಚಟ ಬಿಡೋವರೆಗೂ, ಆ ವ್ಯಕ್ತಿತ್ವ ಒಂಚೂರು ಬದಲಾಗೋವರೆಗೂ, ನಿನ್ನ ಬೆಲೆ ಏನು ಅಂತ ಗೊತ್ತಾಗೋವರೆಗೂ ಸತಾಯಿಸು. ಅದನ್ನು ಬಿಟ್ಟರೆ ಗಂಡನ ಕುರಿತು ಪ್ರೀತಿ ಇರಲಿ,
ಸರಿಪಡಿಸುವ ಪ್ರಯತ್ನ ಮಾಡಬೇಕು. ಯಾಕಂದರೆ ತಂದೆ ತಾಯಿ ಇಲ್ಲದ ಮಕ್ಕಳನ್ನ ಅವತ್ತಿಂದ ನೀನು ಕೂಡ ಸೊಸೆಯಾಗಿ ಬಂದಾಗ್ಲಿಂದ ಕೂಡ ಬಿಡು ಅತ್ತೆ ಇಲ್ಲ ಮಾವ ಇಲ್ಲ ಯಾರು ಹೇಳೋರು ಕೇಳೋರಿಲ್ಲ ಅಂದ್ಕೊಂಡು ಗಂಡ ಇಲ್ದಿರೋ ಸಮಯದಲ್ಲಿ ನೀನೇನು ತಪ್ಪು ಮಾಡ್ಕೊಂಡು ಬಂದಿಲ್ಲ. ಜೀವನವನ್ನು ಯೋಗ್ಯವಾಗಿ ಕಟ್ಕೊಂಡು ಬಂದಿರೋಳವ ನೀನು. ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಆ ಕೆಲಸ ಎಂದೂ ಮಾಡಿಲ್ಲ. ಅದೇ ಧರ್ಮ. ನಾನ್ ಬಂದಿರೋದೇ ನನ್ ಮಗಳಿಗೋಸ್ಕರ ಅಂತ ಹೇಳಿದ್ನಲ್ವಾ, ನನ್ ಮಗಳಿಗೋಸ್ಕರ ನಾನ್ ದುಡ್ತಾ ಇರೋದು. ಇವಾಗ ನಾನು ಒಬ್ಬಳೇ ಇದ್ರೆ ಏನೋ ಒಬ್ಬಿಡು ಊರಲ್ಲಿ ಮಾಡ್ಕೊಂಡ್ರೆ ಆಯ್ತು, ಒಂದು ತನ್ನಕ್ಕೆ ಬೇರೆ ಊರ್ ಕಡೆ ಏಕೆ ಹೋಗ್ಬೇಕಂತ ಅಂದ್ಬಿಟ್ಟು ಸುಮ್ನೆ ಆಗ್ತಿದ್ದೆ ನಾನು. ಈಗ ನನ್ ಮಗಳಿದಾವಲ್ಲ ಅವ್ರ ಜೀವನಕ್ಕಾದ್ರೂ ಬೇಕಂತ ಅಂದ್ಬಿಟ್ಟು ಮನೆಯಲ್ಲಿ ಬ್ರದರ್ ಬೇಡ ಅಂದ್ರು ನಾನ್ ಬಂದಿದ್ದೀನಿ. ಅಮ್ಮ ಪರ್ಮಿಷನ್ ಕೊಟ್ರ, ಅಣ್ಣ ಬೇಡ ಅಂದ್ರೆ ನಾನು ಖರ್ಚು ನೋಡ್ಕೊಂತೀನಿ, ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂದ್ಬಿಟ್ಟು ನನ್ ಬಂದಿರೋದು ಇವಾಗ. ಆಗ್ಲಿ ಆದ್ರೆ ನನ್ನ ಸಲಹೆ ಇಷ್ಟೇ, ಭಗವಂತನ ಮುಂದೆ ಹೇಗೆ ನೀವು ಹೋಗಿ ದೇವ್ರೇ ನಾನು ಗೊತ್ತಿಲ್ದೋ ತಪ್ಪು ಮಾಡಿದರೆ ಕ್ಷಮಿಸಪ್ಪ ಅಂತಿರಲ್ಲ, ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಯಾಕಂದರೆ ಇವತ್ತು ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಅವತ್ತು ನೀವು ನೆನಪು ಮಾಡ್ಕೊಳ್ತೀರ. ಗಂಡನ ಒಂದು ಲಿಸ್ಟ್ ಇದೆಯಲ್ಲ, ಅದು ಹಿಂಗೆ ಮಾಡ್ದ ಯಾವ ನಿಮ್ಮ ದೊಡ್ಡಪ್ಪನ ಮಗ ಅವನ ಕರ್ಮ ಅವನು ತಿನ್ಕೊಳ್ಳಿ, ನಿನ್ನ ಗಂಡನ ಕರ್ಮ ಆತ ತಿನ್ಕೊಳ್ಳಿ, ನೀನು ಹೆಂಡತಿಯಾಗಿ ಅವತ್ತು ಹೆಂಗಿದ್ದು ಇವತ್ತು ಹಂಗಿರಿ. ಏನೊಂಚೂರು ಜಾಗ ಬದಲಾಯಿಸಿದೆಯಾ ಒಂಚೂರು ಮನಸ್ಸಿಗೆ ನೋವಾಗಿ ಅಷ್ಟೇ, ಆಯಿತಾ? ದುಡಿಮೆ ಮಾಡು. ಮತ್ತು ಮೈದನ ವಿಚಾರ ಏನಿದೆಯಲ್ಲವಾ, ಆತ ಎಂದೂ ಅಸಭ್ಯವಾಗಿ ನಡ್ಕೊಂಡಿಲ್ಲ, ಅದು ನಿನಗಂತೂ ಗೊತ್ತಲ್ವಾ ಅಲ್ವಾ? ನನಗೆ ಗೊತ್ತಿದೆ, ನಾನು ಯಾರು ಕೊಟ್ಟಾಗ ಹಂಗ್ ನಡ್ಕೊಂಡಿಲ್ಲ. ಫ್ರೆಂಡ್ ಆಗಿ ಚೆನ್ನಾಗಿ ಮಾತಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಅಲ್ಲ, ನೀನ್ ನಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಖಾತ್ರಿ ಇದೆ, ಆತನೂ ನಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಖಾತ್ರಿ ಇದೆ, ಹೌದಲ್ಲವಾ? ಹೌದಾ? ಅವನ್ ಏನೋ ಗೊತ್ತಿಲ್ಲ, ಅವತ್ತು ಸಂಶಯ ಪಡ್ತಾ ಇದ್ದಾನೆ. ಬಟ್ ಇವಾಗ ಅದು ಕುಟುಂಬ ಹೇಳ್ತಿರೋದು ಗಂಡನ ವಿಚಾರ ಅಲ್ಲ, ಮೈದನ ನಿನ್ ಜೊತೆ ಯಾವತ್ತಾದ್ರೂ ಹಂಗ್ ನಡ್ಕೊಂಡಿದ್ದಾನ? ಇಲ್ಲ ಅದನ್ನ ಕೇಳಿದ ತಾಯಿ ಮಗನ ಸರನೇ ನಾವು ನೀನ್ ಹೇಗೆ ಅವ್ರ ಫಸ್ಟ್ನೇ ಮಗನೇ ಅವನು. ಆಯ್ತಾ? ಇದೇ ಭಾವನೆ ಇಟ್ಕೋ, ಆತನ ಒಂದು ಹೆಣ್ಣಿನ ಮಡ್ಲಿಗೆ ಹಾಕ್ಬಿಟ್ಟು ಆಮೇಲೆ ನಿನ್ ಸಂಸಾರ ಪ್ರತ್ಯೇಕ ಮಾಡ್ಕೊ, ಆಯ್ತಾ? ಅಲ್ಲಿವರೆಗೂ ಎಷ್ಟು ಜನ ಮಕ್ಕಳು ಅಂದ್ರೆ ಇಬ್ರು ಅನ್ಬೇಕು ನೀನು. ಯಾಕಂದ್ರೆ ಧರ್ಮ ನಿನ್ನನ್ನು ಕಾಯುತ್ತೆ. ನಿನ್ನ ಮಗುವಿಗೂ ನಾಳೆ ನೀವ್ ಹಿಂಗೆ ಮಗುವಿನ ಜೊತೆ ಇರ್ತೀರಾ ಅಂತ ಏನ್ ಗ್ಯಾರಂಟಿನವಾ? ಆಯ್ತಲ್ಲ, ನಾಳೆ ನಿನ್ನ ಮಗುವಿಗೆ ನೀವಿಲ್ದೆ ಹೋದ್ರು ಯಾರೋ ಆಸರೆ ಆಗ್ಬೇಕು ಅಂದ್ರೆ, ಈಗ ಆ ತಂದೆ ತಾಯಿ ಇಲ್ದಿರೋ ಆ ಹುಡುಗ, ಅವನಿಗೆ 24 ಆಗಿರ್ಬೋದು, ಬಟ್ ಹುಡುಗನೇ ಅವನು, ಅಥವಾ ಚಿಕ್ಕ ಹುಡುಗನೇ ನಿಮ್ಮ ಪಾಲಿಗೆ, ಹೌದಲ್ಲ? ಸೊ ಹಾಗೆ ನಡೆಸ್ಕೊಂಡು ಹೋಗು ತಾಯಿ. ಇಲ್ಲಿ ಯಾರು ನಿನಗೆ ಮಾಲೀಕರು ಅಥವಾ ಕೆಲಸ ಕೊಟ್ಟರೋರು ಸಿಕ್ಕಿದ್ದಾರೆ, ಅವರ ವಿಶ್ವಾಸವನ್ನು ಕಾಪಾಡ್ಕೊ. 1-2 ವರ್ಷ ಅಥವಾ ಎಷ್ಟು ವರ್ಷನಾದರೂ ಇರು, ಆದರೆ ಗಂಡನನ್ನು ಒಲಿಸಿಕೊಂಡು ಇರು, ದ್ವೇಷ ಕಟ್ಕೊಂಡಿರಬೇಡ, ಆಯ್ತಾ? ಅದ್ರ ಪರಿಣಾಮ ಒಳ್ಳೇದಾಗಿರೋದಿಲ್ಲ. ನನಗೆ ಇವಾಗ ಅವ್ರು ಕುಡಿಯೋದ್ ಬಿಟ್ರೆ, ಸಂಶಯ ಬಿಟ್ರೆ ನಾನು ಇವಾಗ ಹೋಗಕ್ ರೆಡಿ ಇದ್ದೀನಿ. ನಾನು ಯಾವ್ದು ನೋಡಲ್ಲ. ಹೆಣ್ಣಿನ ಪ್ರೀತಿ ಅಂತ ಕೊಲೆಗಾರನನ್ನು ಬದಲಾಯಿಸುತ್ತೆ, ಇದನ್ನ ಯಾವಾಗ್ಲೂ ತಿಳ್ಕೊ, ಆಯ್ತಾ? ನನ್ಗೆ ಏನ್ ಒಂದ್ ಆಸೆ ಇರೋದಂದ್ರೆ, ನನ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಯಾರ ಮುಂದೂನು ನಮ್ ತಲೆ ಬಾಗ್ಬಾರ್ದು ಅಂತ ಅನ್ನೋದು ಒಂದೇ ಆಸೆಕ್ಕಾಗಿ ನಾನು ಅವನ್ನ ಎಷ್ಟು ಹಿಡ್ಕೊಂಡ್ ಬಂದ್ರು ಅವ್ರು ನನ್ ಕೈ ಚಪ್ಪಿದ ಹೋಗ್ತಾ ಇದ್ರು. ಇವಾಗ ಆ ಕಾರಣಕ್ಕಾಗಿ ಬರ್ತಿದ್ದಾರೆ, ಈಗಂತೂ ದಾರಿಗೆ ಬರ್ತಿದ್ದಾರವ, ಆಯ್ತಾ? ಆದ್ರೆ ಆತನ ಕೆಲವೊಂದು ದುರಾಭಿಮಾನ ಇರ್ತವೆ, ನಾನು ಯಾಕೆ ಬಂದು ಸಾರಿ ಕೇಳಲಿ, ನಾನು ಯಾಕೆ ಬಂದು ಅದನ್ನು ಮಾಡ್ಲಿ ಅಂತ. ಈ ವಿಚಾರವನ್ನು ಸದ್ಯಕ್ಕೆ ಕೆಣಕಕ್ಕೆ ಹೋಗ್ಬೇಡ, ಆಯ್ತಾ? ಈಗ ಮನುಷ್ಯ ಹೇಗೆ ಬದಲಾಗ್ತಿದ್ದಾನಲ್ಲ ಹಂಗೆ ಸ್ವಲ್ಪ ಅವ್ರದೇ ದಾರಿಲಿ ಹೋಗಿ ಸರಿ ಮಾಡ್ಕೊಂಬಿಡ್ಬೇಕು ಹೊರತು, ಆತ ಬದಲಾಗ್ಲಿಕ್ಕೆ ಬರ್ತಿದ್ದಾನೆ ಮತ್ತೆ ನಮ್ಮಮ್ಮನಿಗೆ ನೀವು ಅವತ್ತಂಗೆ ಮಾಡಿದೆ ಅಲ್ವಾ, ಬಂದು ಸಾರಿ ಕೇಳು, ಇಲ್ಲ ನಾನು ಬರಲ್ಲ. ಆಯಿತು, ನಿಮ್ಮಮ್ಮ ಇಂಥವನ್ನೆಲ್ಲ 1000 ನೋಡ್ಬಿಟ್ಟಿದ್ದಾರೆ, ಅವ್ರಿಗೇನೂ ಅಲ್ಲ ಇದು. ಮಗಳು ಬದುಕು ಚೆನ್ನಾಗಿದೆ ಅಂದ್ರೆ ಅವ್ರಿಗೆ ಅದಕ್ಕಿಂತ ದೊಡ್ಡ ಪ್ರೀತಿ ಇಲ್ಲ, ಸಂತೋಷ ಇಲ್ಲ, ಹೌದಲ್ಲವಾ? ಇದನ್ನು ಎತ್ತಾಡಬೇಡ ಸದ್ಯಕ್ಕೆ, ನಿನಗೆ ಒಳ್ಳೇದಾಗಲಿ. ನಾನು ಹೇಳಿದ ತಲೆಯಲ್ಲಿ ಇಟ್ಕೋ, ಗಂಡನನ್ನು ಯಾವತ್ತೂ ಕೂಡ ಈ ವಿಚಾರದಲ್ಲಿ ದೂರ ಇಡೋ ಯೋಚನೆ ಬೇಡ. ನಿನ್ನ ಪ್ರೀತಿ ಮಾತು ಇವತ್ತಿಂದಲೇ ಶುರು ಮಾಡು. ನೀನು ಪ್ರೀತಿ ಮಾತನಾಡ್ತಾ ನಿನ್ನ ಸಂಸಾರವನ್ನು ಒಂದುಗೂಡಿಸ್ಕೊಳ್ಬೇಕೇ ಹೊರತು, ನಾನು ಹಳೆಯದನ್ನು ಎತ್ತಾಡ್ತಾ ದೇವ್ರ ಮೇಲೆ ನಂಬಿಕೆ ಇಡು. ಮಗಳು, ಗಂಡ ಇವರೆಲ್ಲ ಒಂದಷ್ಟು ಪಾತ್ರಗಳು ನೀನು ಸಾಯೋವರೆಗೂ ನಿನ್ನ ಜೀವನದಲ್ಲಿ ಬಂದಿದ್ದಾರೆ. ಅದರ ಅಂತಿಮವಾಗಿ ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ಒಬ್ಬಳೇ ಹೋಗ್ತೀಯ, ಒಬ್ಬಳೇ ಹೋಗ್ತೀಯ. ಆ ನಡುವೆ ಇಲ್ಲಿ ನಾನು ಹೆಂಗೆ ನಡ್ಕೊಂಡೆ ಅದರ ರಿಪೋರ್ಟ್ ಕಾರ್ಡ್ ಕೊಡಬೇಕಾದ್ರೂ ಭಗವಂತನಿಗೆ ಮಾತ್ರ. ಇವ್ರು ಅನುಮಾನ ಪಟ್ಟರು ಅಂತ ನಾನು ಬಾವಿಗೆ ಬಿದ್ದು ಸಾಯ್ಲಿಕ್ಕಾಗಲ್ಲ. ಯಾಕಂದರೆ ನಾನು ಹೆಂಗೆ ನಡ್ಕೊಂಡಿದ್ದೀನಿ ಅದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಯಾಕಂದರೆ CCTVಗಳು ಸಾಕ್ಷಿ ಆಗಿಲ್ಲದೆ ಹೋದ್ರು ಆತ್ಮ ಅನ್ನೋದೊಂದು ಪ್ರತಿಯೊಂದು ಕರ್ಮಕ್ಕೂ ಸಾಕ್ಷಿಯಾಗಿ ನೋಡಿರುತ್ತಲ್ವ, ಆತ್ಮಸಾಕ್ಷಿಗೆ ನಡ್ಕೊಳ್ಬೇಕು. ಹಾಗಾಗಿ ನಿನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ, ಇಲ್ಲ ಅವರು ಸಂಶಯ ಅಥವಾ ಆಪಾದನೆ ಪಡ್ತಿರೋ ರೀತಿ ನಾನೇನು ನಡ್ಕೊಂಡಿಲ್ಲ ಅನ್ನೋದಾದರೆ
ಆಯಿತು, ಮನಸ್ಸಿಗೆ ನೋವಾಯಿತು, ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಂದ್ಬಿಟ್ಟು ನಾನು ಯಾವನಿಂದಲೂ ಹೋಗಿಲ್ಲ, ಸಂಸಾರಕ್ಕೋಸ್ಕರನೇ ದುಡಿತಾ ಇದ್ದೀನಿ, ಹೌದಲ್ಲ? ಇದನ್ನು ಗಂಡನಿಗೆ ಪ್ರಿಯವಾಗಿ ಹೇಳ್ತಾ ಒಂಚೂರು ನಿನ್ನ ಬೆಲೆ ತಿಳಿಸು, ಅವರನ್ನು ಅರ್ಥ ಮಾಡ್ಕೊ, ಹಳೇದನ್ನು ಕೆಣಕೋಕೆ ಹೋಗ್ಬೇಡ, ಆಗಿದ್ದಾಗ ಹೋಗಿದೆ, ಮುಂದೆ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ಓ ನಾನೀಗ ದುಡಿತಾ ಇದ್ದೀನಿ ಬಿಡು, ನನ್ನ ಜೀವನ ಹಿಂಗೆ ಕಳೆದು ಬಿಡ್ತೀನಿ, ಇಲ್ಲವ, ದುಡಿಮೆಗೂ ನೆಮ್ಮದಿಯ ಜೀವನಕ್ಕೂ ಅದು ಬೇರೆದೇ ಕಥೆ ಇದೆ. ಅಲ್ಲ ಸ್ವಾಮೀಜಿ, ನಾನು ಎಷ್ಟು ದುಡಿದ್ರು ನೆಮ್ಮದಿನೇ ಜೀವನ ಇಲ್ಲ ಅಂದ್ರೆ ದುಡ್ಡು ತಗೊಂಡ್ ನಾನು ಏನ್ ಮಾಡ್ಲಿ? ಅದೇ ಗಂಡ ಮಕ್ಕಳು ಒಟ್ಟಿಗಿದ್ರೆ ಅದೊಂದು ನೆಮ್ಮದಿ, ಹೌದಲ್ಲ? ಅಷ್ಟು ನೆಮ್ಮದಿ ಚಿಕ್ಕ ಸಂಸಾರ ಅದು ಚೆನ್ನಾಗಿದ್ವಿ ನಾವು ಅವಾಗೆ. ಬಟ್ ಇವಾಗ ಏನೋ ಒಂದ್ ಸಿಚುವೇಶನ್ ಬಂದು ದೂರ ಇಷ್ಟು 1 ವರ್ಷದ ಮಟನು ನನ್ ಹೊರಗಡೆ ಬಂದಿದ್ದಿಲ್ಲ. ಏನೋ 15 ದಿನ 20 ದಿನ ಅಷ್ಟೇ ಹೋಗ್ತಾ ಇದ್ದೆ ತವ್ರ ಮನೆಗೆ, ಮತ್ತೆ ಅವಾಗ ಹೋಗ್ಬಿಡ್ತಿದ್ದೆ ಊರ್ ಕಡೆಗೆ. ಈ ಸತನೇ ನಾನು ಜಾಸ್ತಿ ಇದನ್ ಮಾಡಿ ನೋಡಿ, ಕಡೆಯಲ್ಲಿ ನೀವೆಷ್ಟು ಗಂಡನ ಕುರಿತಾಗಿ ಎಷ್ಟು ಪ್ರೀತಿ ವ್ಯಕ್ತಪಡಿಸ್ತೀವಿ. ಅದೇ ಒಂದು ಹೆಣ್ಮಗಳಾಗಿ ನಿಮ್ಮಂಥವ್ರು ಯಾಕೆ ದೊಡ್ಡವರು ಆಗ್ತೀರಾ ಅಂದರೆ ಒಳಗಡೆ ಪ್ರೀತಿ ಇರುತ್ತೆ, ಬಟ್ ಯಾವುದು ವಿಚಾರವನ್ನು ಒಂಚೂರು ದ್ವೇಷದ ಅದು ಬೇಡ ಅಂತ ಅಷ್ಟೇ ಹೇಳದೆ ಬಿಟ್ಟರೆ ನೀನು ಅದ್ಭುತ. ನನ್ನ ಮಾತಿನ ಹೊರತಾಗಿಯೂ ನೀನು ಮುಂಚೆನೇ ಅದ್ಭುತವಾದ ಹೆಣ್ಮಗಳಾಗಿದ್ದೀಯ. ಯಾಕಂದರೆ ಅಂಥ ಒಂದು ಮನೆಯಲ್ಲಿ, ಅತ್ತೆ ಮಾವ ಇಲ್ಲದ ಮನೆಯಲ್ಲಿ ಹೋಗಿ ಅಷ್ಟು ಗೌರವಾನ್ವಿತವಾಗಿ ಮುನ್ನಡೆಸ್ಕೊಂಡು ಬಂದಿದೆಯಾ, ಅದೇ ಸಾಕು. ನಿಮ್ಮ ಅರ್ಹತೆ, ನಿಮ್ಮ ಎಬಿಲಿಟಿ ಏನು ಅಂತ ಹೇಳುತ್ತೆ. ಮೈದ್ನ ವಿಚಾರವಾಗಿ ಯಾವತ್ತೂ ಕೂಡ ಗಂಡ ಅದು ಏನೇ ಅಂದರೂ ಕೂಡ ಮೈದ್ನೊಂದು ದಾರಿ ತೋರಿಸೋವರೆಗೂ ನೀನು ಆ ವಿಚಾರದಲ್ಲಿ ವಿಶ್ರಮಿಸಬೇಡ. ನಿನಗೆ ಒಳ್ಳೆಯದಾಗಲಿ, ಇನ್ನೂ 4 ಕಾಸು ಚೆನ್ನಾಗಿ ಮಾಡ್ಕೊ, ಗಂಡನ ಜೊತೆ ಫೋನ್ ಮಾಡಿ ಚೆನ್ನಾಗಿ ಮಾತಾಡಿಸ್ಕೊ. ತವ್ರ ಮನೆಗೆ ಆಗಿರೋ ಅವಮಾನ ಅಥವಾ ಅಲ್ಲಿ ತಾಯಿಗೆ ಏನೋ ಚಪ್ಪಲಿ ತೋರಿಸಿದ್ದು, ಈ ವಿಚಾರಗಳೆಲ್ಲ ಭಗವಂತನಿಗೆ ಬಿಡು. ಅದನ್ನು ನೀನು ಕೆಣಕೋಕೆ ಹೋದರೆ ಅದು ಇನ್ನೂ ಬೆಂಕಿ ಹೇಳುತ್ತೆ ಹೊರತು ಅಲ್ಲಿ ಪರಿಹಾರ ಸಿಗಲ್ಲ. ಇಷ್ಟು ಮಾತ್ರ ಹೇಳಿರ್ತೀನಿ. ನಿನ್ಗೆ ಒಳ್ಳೇದಾಗಲಿ ತಾಯಿ, ಶುಭವಾಗಲವ. ಥ್ಯಾಂಕ್ ಯು ಸರ್, ನಂಗೆ ಈ ಸೊಲ್ಯೂಷನ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಒಳ್ಳೇದಾಗ್ಲವ. ಹಿರಿಯರ ಸೇವೆ ಮಾಡ್ತಿದ್ದೀವಿ, ಅದು ಭಾಗ್ಯವೇ. ನೋಡಿ ಯಾರ್ದು, ಯಾಕಂದರೆ ಅವ್ರು ಯಾರು, ನೀವು ಯಾರು, ಬಟ್ ಅವ್ರ ಸೇವೆ ಮಾಡ್ತಿದೀಯ. ಚೆನ್ನಾಗಿರು ತಾಯಿ, ಒಳ್ಳೇದಾಗ್ಲಿ. ಈ ಕೆಲವೊಮ್ಮೆ ಹೀಗಾಗುತ್ತೆ. ಗಂಡನಾಗಿರ್ತಕ್ಕಂಥವನು ಯಾರೋ ಹೇಳಿದ್ದು ಕೆಲವೊಮ್ಮೆ ಏನಾಗ್ಬಿಡುತ್ತೆ ನೋಡಿ, ಹೆಣ್ಣು ಮಕ್ಕಳು ಕೂಡ ಕೆಲವೊಮ್ಮೆ ತಪ್ಪು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಗಂಡನಿಗೆ ಗೊತ್ತಾಗಿಯೋ ಅವನು ಸಂಶಯ ಪಡೋದು, ಅದೊಂದು ಲೆಕ್ಕ. ಏನೂ ಇಲ್ಲದೆ ಸಂಶಯ ಪಡ್ಲಿಕ್ಕೆ ಶುರು ಮಾಡಿದಾಗ ನೋವಾಗುತ್ತೆ. ಈ ರೀತಿ ಮನೆ ಬಿಡೋ ನಿರ್ಧಾರ ಮಾಡ್ತಾರೆ. ಹಾಗಾಗಿ ನಾನು ಹೇಳೋದು, ಹೆಂಡತಿ ಗಂಡ ಪರಸ್ಪರ ಜೋಡೆತ್ತುಗಳ ಹಾಗೆ. ನಿಮ್ಮಿಬ್ಬರು ಒಡನಾಟ ಹೆಂಗಿರಬೇಕು ಅಂದರೆ, ಯಾರು ಏನು ಬಂದು ಮೂರನೇವ್ರು ಹೇಳಿಕೊಟ್ರು ಕೂಡ ನಂಬಿಕೆ ಇಡಿ. ತಪ್ಪುಗಳಾಗಿರ್ಬೋದೇನೋ, ನಂಬಿಕೆ ಇಡಿ. ದೇವ್ರು ನಿಮ್ಗೆ ಯಾವತ್ತೂ ದ್ರೋಹ ಮಾಡಲ್ಲ. ಈ ಜನರು ದ್ರೋಹ ಮಾಡ್ಬೋದು, ಹೆಂಡತಿ ದ್ರೋಹ ಮಾಡ್ಬೋದು, ಗಂಡ ದ್ರೋಹ ಮಾಡ್ಬೋದು, ಆದರೆ ಅಂತಿಮವಾಗಿ ಭಗವಂತನಿಗೆ ಉಳಿಯೋದು, ಭಗವಂತ ಕೇಳೋದು, ನೀನು ಯಾರಿಗೂ ದ್ರೋಹ ಮಾಡಿಲ್ಲ, ನೀನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಿನ್ನ ಹೆಂಡತಿ ಅನ್ಯಾಯ ಮಾಡಿದ್ರಾ ಆಯಿತು ಬಿಡು, 1 ಸಾರಿ ಕ್ಷಮಿಸು, 2 ಸಾರಿ ಕ್ಷಮಿಸು. ಅದು ಆಗ್ತಾ ಇಲ್ವಾ, ಅವರನ್ನು ತ್ಯಜಿಸು. ಆದರೆ ಕೊಲ್ಲೋಕೆ ಹೊಡೆಯೋಕೆ ಹೋಗಬಾರ್ದು, ಆಯ್ತಲ್ಲ? ಎಲ್ಲರ ವ್ಯಕ್ತಿತ್ವಗಳು ಬೇರೆ ಬೇರೆ. ಯಾರ್ಯಾರು ದ್ರೋಹ ಮಾಡಬೇಡಿ. ನಂಬಿಕೆ ಪ್ರೀತಿಗಿಂತ ದೊಡ್ಡದು, ಅರ್ಥ ಮಾಡಿಕೊಳ್ಳಿ. ನಂಬಿಕೆ ಇಲ್ಲದ ಪ್ರೀತಿಗಳು ಹೆಚ್ಚು ಆಯಸ್ಸನ್ನು ಹೊಂದಿರೋದಿಲ್ಲ. ಕೆಲವೊಮ್ಮೆ ಪ್ರೀತಿ ಕಡಿಮೆ ಇದ್ದರೂ ನಂಬಿಕೆ ಜಾಸ್ತಿ ಇದ್ದಾಗ ಆ ಸಂಬಂಧಗಳು ಇರ್ತವೆ, ತುಂಬ ಕಾಲ ಇರ್ತವೆ. ಅದೇ ತುಂಬ ಪ್ರೀತಿ ಇದೆ, ನಂಬಿಕೆನೇ ಇಲ್ಲ, ಅದನ್ನೇ ಪೊಸೆಸಿವ್ನೆಸ್ ಅಂತಾರಲ್ಲ, ತೀರಾ ಅತಿ ಆಗ್ಬಿಟ್ರೆ ಶಾಪ ಅದು. ನಂಬಿಕೆ ಉಳಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮುಂದಿನ ಕರೆ ತಗೊಳ್ತೀನಿ. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಸರ್ ನಾನು ಚೆನ್ನಾಗಿದ್ದೀನಿ ಸರ್, ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮ್ಗೆ. ಒಳ್ಳೆದಾಗಲಿ ಸರ್, ನಮ್ಗೆ ದೇವರೇ ಸಿಕ್ಕಂಗ ಆಯ್ತಲ್ಲ ಸರ್. ಅಯ್ಯೋ ಅಯ್ಯೋ, ದೊಡ್ಡ ಮಾತು, ದೊಡ್ಡ ಮಾತು. ಒಳ್ಳೆದಾಗಲಿ, ಒಳ್ಳೆದಾಗಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ನಾನು ತುಂಬಾ ವರ್ಷದಿಂದ ನಿಮ್ ಕಾರ್ಯಕ್ರಮ ನೋಡ್ತಿದ್ದೀನಿ ಸರ್. ಇವತ್ತು ಏನ್ ಸರ್ ನನ್ಗೆ ನೀವು ಸಿಕ್ಬಿಟ್ಟೆ ಸರ್ ನನ್ಗೆ. ಹೇಗಿದ್ದೀರಾ ಸರ್? ಬಹಳ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಸರ್ ನಾನು ಚೆನ್ನಾಗಿದ್ದೀನಿ ಸರ್, ಎಲ್ಲ ನಿಮ್ ದಯದಿಂದ ಸರ್. ಅಯ್ಯೋ, ದೊಡ್ಡ ಮಾತು. ದೇವ್ರ ದಯೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ. ಏನು ಮಾಡ್ಕೊಂಡಿರೋದು ನೀವು? ಏನಿಲ್ಲ ಸರ್, ನಾನು ಅಪ್ಪ ಅಮ್ಮನ್ಗೆ ನಾವು 3 ಜನ ಮಕ್ಕಳು. ಓಕೆ. ನಮ್ಮ ಅಣ್ಣಂದ್ರು ಅಷ್ಟು ಶಾಲೆಗೆ ಹೋಗ್ತಿದ್ದೇವ್ ಸರ್.
ಓಕೆ, ಏನಾದರೂ ಹಂಚ್ಕೊಳ್ಳೋದಿದೆಯಾ ನಿಮಗೆ? ಹಂಚ್ಕೊಳ್ದಂತ ಏನಿಲ್ಲ ಸರ್, ನಿಮ್ಗೆ ಕೃತಜ್ಞತೆ ಹೇಳ್ಬೇಕು. ಯಾವ್ದೇ ನನ್ಗೆ ಏನೇ ಸಮಸ್ಯೆ ಆದ್ರೂ ನಿಮ್ ವಿಡಿಯೋ ನೋಡ್ಬಿಟ್ರೆ ನನಗೆ ತುಂಬಾ ಆ ಸಮಸ್ಯೆ ನಂದು ಯಾವ್ದು ಅಲ್ಲ. ಈ ಗುರುಗಳು ಇದಾರಲ್ಲಪ್ಪ, ನಾನ್ ಹಿಂದಿ ಗುರುಗಳು ಇರೋವರೆಗೂ ಎಂತ ಸಮಸ್ಯೆ ಬಂದ್ರು ನಿಮ್ ವಿಡಿಯೋ ನೋಡಿ ನಾನ್ ತುಂಬಾ ಕಲ್ತ್ಬಿಟ್ಟಿದೀನಿ ಸರ್ ನಿಮ್ಮಿಂದ. ನಾ ಹೇಳ್ಬೇಕಂತಂದ್ರೆ ದೊಡ್ಡ ಮಾತು ನೋಡಿ, ದೂರದಲ್ಲಿ ಕೂತು ಈ ವಿಚಾರಗಳನ್ನು ಇಲ್ಲ, ಅದಕ್ಕೆ ನಮ್ದೇನು ಪಾತ್ರ ಇಲ್ಲ ಸರ್. ಬಟ್ ನೋಡಿ, ನಿಮ್ಮಂಥ ಸಜ್ಜನರು ಕೇಳುವ ಕಿವಿಗಳು ಹೇಗೆ ನೋಡಿ, ಜೇನು ತುಪ್ಪ ಅಂತೀವಿ ಹೊರತು ಆ ಜೇನು ಹುಳಗಳ ಹೆಸರುಗಳು ನಮಗೆ ಗೊತ್ತಿಲ್ಲ, ಹೌದಲ್ಲ? ಜೇನು ಕಟ್ಟಿದ ಜೇನುತುಪ್ಪ ನಮಗೆ ಸಿಹಿ ಕೊಡ್ತು ಅಂದಾಗ, ಅಯ್ಯೋ ಆ ಜೇನುತುಪ್ಪಗಳ ದಯೆಯಿಂದ ನನಗೊಂಚೂರು ಸಿಹಿ ಸಿಕ್ತಪ್ಪ ಅಂತ ಆ ಒಂದೊಂದು ಜೇನು ಹುಳುಗಳನ್ನು ಹುಡುಕೊಂಡು ಹೋಗಿ ಧನ್ಯವಾದ ಹೇಳೋದಿಲ್ಲ ಅಥವಾ ಅವಶ್ಯಕತೆ ಇಲ್ಲ. ಆದರೆ ಆ ಜೇನು ಹುಳುಗಳನ್ನು ಸ್ಮರಿಸೋ ಬುದ್ಧಿ ಅಂತೂ ಮನುಷ್ಯನಿಗೆ ಇರಬೇಕಲ್ಲ. ಯಾಕಂದರೆ ಅವು ಒಂದೊಂದು ಹೂಗಳಿಗೂ ಹೋಗಿ ಮಕರಂದವನ್ನು ಹೀರಿ ಒಂದು ಕಡೆ ತಂದು ತುಪ್ಪ ಹಾಕಿದಾಗ ಮನುಷ್ಯ ಅದನ್ನು ಕಿತ್ಕೊಂಡು ತಿಂದಾಗ, ಅಯ್ಯೋ ಆ ಜೇನು ಹುಳುಗಳ ದಯೆಯಿಂದ ನನಗೆ ಜೇನುತುಪ್ಪ ಸಿಕ್ತು ಅನ್ನೋ ಹಾಗೆ ನನ್ನ ಒಂದೆರಡು ಮಾತುಗಳು ನಿಮಗೊಂದು ಖುಷಿ ಕೊಟ್ಟಿದೆ. ಅದಕ್ಕೆ ನೀವು ಜೇನು ಹುಳುಗಳಿಗೆ ಕೃತಜ್ಞತೆ ಹೇಳಿದಂಗೆ ನೀವು ನನಗೆ ಹೇಳ್ತಾ ಇದ್ದೀರಾ. ಅದು ನಿಮ್ಮ ದೊಡ್ಡತನ, ನಿಮ್ಮ ದೊಡ್ಡತನ. ಸರ್, ಎಂತದೇ ಕಷ್ಟ ಇದ್ರು ನಿಮ್ ವಿಡಿಯೋ ನೋಡ್ಬಿಟ್ರೆ ನನ್ಗೆ ಏನೋ ಒಂಥರ ಇದು ಆಗುತ್ತೆ ಸರ್. ನಮ್ಗೆ ಸಂತೋಷ. ಚೆನ್ನಾಗಿದೆ, ಜೀವನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನೋಡಿ, ಇಂಥ ವಿಚಾರಗಳು ಕೇಳೋದ್ರಿಂದ ಬಹುಶಃ ನೀವು ಮಾತಾಡಲೇಬೇಕು ಅಂತ ಏನಿಲ್ಲ. ಯಾರ್ದೋ ಒಂದು ಕತೆ ಕೇಳಿದಾಗ ಏನೋ ಒಂದೊಂದು ಕತೆ ಒಂದೊಂದು ಪುಸ್ತಕ ಓದ್ದಂಗೆ ಇರ್ತವೆ ಸಾಮಾನ್ಯವಾಗಿ. ಹೌದು ಸರ್. ತಿಳ್ಕೊಳ್ಳೋರ್ಗೆ ಅಷ್ಟೇ ಸಾಕು. ಒಳ್ಳೆಯದಾಗಲಿ, ಶುಭವಾಗಲಿ. ಭಾಳ ಖುಷಿ ಆಯಿತು. ನಿಮ್ಮ ಕೃತಜ್ಞತಾ ಮನೋಭಾವ ಇದೆಯಲ್ಲ, ಒಂದು ಥ್ಯಾಂಕ್ಸ್ ಹೇಳಬೇಕು. ಅಯ್ಯೋ, ನಾನು ಅಲ್ಲಿಂದ ಒಂಚೂರು ನೆಮ್ಮದಿ ಪಡ್ಕೊಂಡಿದ್ದೀನಪ್ಪ, ಅಥವಾ ಯಾವುದೋ ಒಂದು ಗಳಿಗೆಯಲ್ಲಿ ಮನಸ್ಸು ಕುಸಿದಾಗ ಮತ್ತೆ ಮೇಲೆ ಏಳಲಿಕ್ಕೆ ಅಲ್ಲಿಂದ ಒಂಚೂರು ನನಗೆ ಆಹಾರ ಅಥವಾ ಜ್ಞಾನವೆಂಬ ಆಹಾರ ಸಿಕ್ಕಿದೆಯಪ್ಪ, ಅದಕ್ಕೆ ನಾನು ಕೃತಜ್ಞನಾಗಿರಬೇಕು. ಅದಕ್ಕೆ ಫೋನ್ ಮಾಡಿ ಹೇಳೋದು ದೊಡ್ಡ ವ್ಯಕ್ತಿತ್ವ. ಶುಭವಾಗಲಿ, ಎಲ್ಲ ರೀತಿಯಲ್ಲೂ ಭಗವಂತ ನಿಮ್ಮನ್ನು ಅನುಗ್ರಹಿಸಲಿ. ಒಳ್ಳೆಯದಾಗಲಿ, ನಿಮಗೆ ಶುಭವಾಗಲಿ. ಒಳ್ಳೆಯದಾಗಲಿ ಸರ್, ನಿಮಗೂ ಕೂಡ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ನನಗೆ ದೇವ್ರ ದಯೆ, ನಾನೊಂಚೂರು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಇಷ್ಟೇ ತಿಳ್ಕೊಂಡಿದ್ದೀನಿ. ಭಗವಂತ ಅದನ್ನು ಹೇಳೋ ಅವಕಾಶವನ್ನು ಕೊಟ್ಟಿದ್ದಾನೆ ನನಗೆ. ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ ಅಥವಾ ಯೂಟ್ಯೂಬಲ್ಲೋ ಕಮೆಂಟ್ ಮೂಲಕವೋ, ಪತ್ರಗಳ ಮೂಲಕವೋ, ನೋಡಿ ನಿಮಗೆ ನಮ್ಮದೊಂದು ಪೋಸ್ಟ್ ಬಾಕ್ಸ್ ಇರುತ್ತೆ, ಪತ್ರಗಳು ಬರ್ತಾ ಇರ್ತವೆ. ವಾರಕ್ಕೊಂದೋ ಎರಡೋ ಪತ್ರಗಳು ಬರ್ತವೆ. ನಮ್ಮ ಪೋಸ್ಟ್ ಆಫೀಸರು, ಸರ್ ನಿಮಗೊಂದು ಪತ್ರ ಬಂದಿದೆ, ಬನ್ನಿ. ಜನ ಇಲ್ಲಿ ಹೇಳ್ಕೊಳೋಕ್ಕಾಗ್ದವ್ರು ಪತ್ರ ಬರೀತಾರೆ. ಅವ್ರಿಗೊಂದಷ್ಟು ರಿಪ್ಲೈ ಕೊಡಬೇಕು, ಇನ್ನೂ ಕೊಡೋಕ್ಕಾಗಿಲ್ಲ ಈ ವಾರದಲ್ಲಿ ಬಂದಿರೋ ಪತ್ರಗಳಿಗೆ. ಸೊ ಈ ರೀತಿ ಕೃತಜ್ಞತೆ ಅರ್ಪಿಸ್ತಾರಲ್ಲ, ನಮಗೆ ಮನಸ್ಸು ಸಂತೃಪ್ತಿ ಆಗುತ್ತೆ. ಎಲ್ಲ ದೇವ್ರ ದಯೆ. ಒಳ್ಳೆಯದಾಗಲಿ.